Good morning, students. Welcome to Lion Career Academy. So, in this class, I am going to take just previous exam question paper solved. Means I am going to solve the examinations questions which are more important for your future exams. ನೋಡ್ರಿ ಎಕ್ಸಾಮ್ಸ್ ನಾ ಕ್ವಶನ್ ಪೇಪರ್ ಯಾಕೆ ಸಾಲ್ವ್ ಮಾಡತ್ತಪ್ಪ ಅಂದ್ರೆ ರಿಸಲ್ಟ್ ಅಂದ್ರೆ ಅದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಹೇಳ್ರಿ, ಈಸಿಯಾಗಿ ನಾವು ಯಾವ ರೀತಿಯಲ್ಲಿ ಕ್ವಶನ್ಸ್ ಕೇಳ್ತಾರೋ ನಾವು ಯಾವ ಲೆವೆಲ್ದಾಗ ಇದೀವಿ ಅಂದ್ರೆ ನಾವು ಅದನ್ನ ರೀಚ್ ಮಾಡಕ್ ಆಗತ್ತಿಲ್ವೋ ಅಥವಾ ನಾವು ಯಾವ ರೀತಿ ಟ್ಯಾಕಲ್ ಮಾಡಬೇಕು. ಸೊ ನೋಡ್ರಿ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೋ ನೋಡ್ರಿ. ನಿಮ್ಗೆ ಲಾಸ್ಟ್ ಟೈಮ್ ನಾವು ಒಂದು 2-3 ಕ್ವಶನ್ ಪೇಪರ್ ಬಿಡಿಸಿ ನೋಡ್ರಿ. ಸೊ ಏನಾಗಿದಾವೆ ಹೇಳ್ರಿ, ಆಲ್ಮೋಸ್ಟ್ ಐಡಿಯಮ್ಸ್ ಕೇಳಿದವರು, ಆಮೇಲೆ ಪ್ರಿಪೋಸಿಷನ್ಸ್ ಅಂತ ಕೇಳ್ತಾರ ಅಥವಾ ಏನ್ ಹೇಳ್ರಿ ನೆಕ್ಸ್ಟ್ ಸಿನಾನಮಿ ಎಂಟಾನಮಿ ಅಂತ ಬರ್ತಾವ. ನೆಕ್ಸ್ಟ್ ಅದರಲ್ಲಿ ಒಂದು ಕ್ಲೋಸ್ ಟೆಸ್ಟ್ ಇರ್ತೈತಿ ಪ್ಯಾರಾಗ್ರಾಫ್. ಸೊ ಅಲ್ಲಿ ಕೂಡ ಏನಾಗತ್ತೆ ನಿಮ್ಗೆ ಈಸಿಯಾಗಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಏನ್ ಮಾಡಿದ್ದಾರೆ ಹೇಳ್ರಿ, ಡಿಲಿಟೆಡ್ ವರ್ಡ್ಸ್ ಅಂತ ಇರ್ತಾವು. ಸೊ ನಾವು ಏನ್ ಮಾಡ್ಬೋದು ಹೇಳ್ರಿ, ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಅಲ್ಲಿ ನೋಡ್ರಿ ನಮ್ಗೆ ಈಸಿಯಾಗಿ ಫೈಂಡ್ ಔಟ್ ಯಾವಾಗ ಮಾಡ್ಬೋದು ಹೇಳ್ರಿ, ನಾವು ಕಾಂಪ್ರಿಹೆನ್ಷನ್ ನಮ್ಗೆ ಇರ್ಬೇಕು ಅಥವಾ ಏನ್ ಹೇಳ್ರಿ ವೆಕಾಬ್ಲರಿ ನಾಲೆಜ್ ಇರ್ಬೇಕು. ನಮ್ಗೆ ವೆಕಾಬ್ಲರಿ ನಾಲೆಜ್ ಅಂದ್ರೆ ಏನ್ ಹೇಳ್ರಿ, ವರ್ಡ್ ಮೀನಿಂಗ್ಸ್ ಬೇಕಂದ್ರೆ ಏನ್ ಹೇಳ್ರಿ, ನಾವು ಆಲ್ಮೋಸ್ಟ್ ನಿಮ್ಗೆ ವೆಕಾಬ್ಲರಿ ಕ್ಲಾಸಸ್ ಮಾಡ್ತಿದೀವಿ. ಸೊ ನೋಡ್ರಿ ಇಲ್ಲಿ ಸೆಂಟೆನ್ಸ್ ಮುಖಾಂತರ ನಾವು ವರ್ಡ್ಸ್ಗಳು ನಾವು ಗೊತ್ತಾ ಮಾಡ್ಕೋತಿದೀವಿ. ಅದರಿಂದ ಏನಾಗತ್ತೆ ಹೇಳ್ರಿ, ನಮ್ಗೆ ಈಸಿಯಾಗಿ ನ್ಯೂ ವರ್ಡ್ಸ್ ಇದ್ವು ಅಂದ್ರೆ ಅದ್ರ ಮೀನಿಂಗ್ಸ್ ಏನ್ ಬರ್ತಾವ, ಸಿಚುವೇಶನಲ್ಲಿ ಮೀನಿಂಗ್ ಏನ್ ಆಕೈತಿ. ಸೊ ನೋಡ್ರಿ ಒಂದೇ ವರ್ಡ್ ಯೂಸ್ ಆಗಿರ್ತಾವ, ಅಲ್ಲಿ ಏನಾಗತ್ತಾವ ಮೋರ್ ದನ್ ಮೀನಿಂಗ್ಸ್ ಬೇರೆ ಇರ್ತಾವ. ಸಿಂಗ್ಯುಲರ್ ಯೂಸ್ ಆದಾಗ ಒಂದು ಮೀನಿಂಗ್ ಇರ್ತೈತಿ, ಪ್ಲೂರಲ್ ಆದಾಗ ಒಂದು ಮೀನಿಂಗ್ಸ್ ಬೇರೆ ಬಂದಿರ್ತಾವ. ಸೊ ಆಟೋಮೆಟಿಕ್ ಏನಾಗತ್ತೆ ಹೇಳ್ರಿ, ನಾವು ಅಲ್ಲಿ ಎಲ್ಲಿ ಯೂಸ್ ಮಾಡತ್ತೀವಿ ಆ ಸೆಂಟೆನ್ಸ್ ಏನ್ ನಮ್ ಮೀನಿಂಗ್ ಕೊಡತ್ತದ, ಸೊ ಅದ್ರ ಮೇಲೆ ಬೇಸ್ ಏನಿರ್ತೈತಿ ರೀ, ಆ ವರ್ಡ್ ಮೀನಿಂಗ್ ಇರ್ತೈತಿ. ಸೊ ನೋಡ್ರಿ ಅದ ಒಂದು ಎಕ್ಸಾಂಪಲ್ ಹೆಂಗೈತಿ ಹೇಳ್ರಿ, ಹೋಮೋಫೋನ್ ಬಂದಿತ್ತು, ಹೋಮೋ ಸಿನೋಮಿನ್ಸ್. ಹೋಮೋಫೋನ್ಸ್ ಅಂದ್ರೆ ಏನ್ರಿ, ಸೌಂಡ್ಸ್ ಬರ್ತಾವ. ಹೋಮೋಫೋನ್ಸ್ ಅಂದ್ರೆ ಸೇಮ್ ವರ್ಡ್ಸ್ ಇರ್ತಾವು, ಅವುಗಳ ಹೆಸರುಗಳು ಯೂಸ್ ಮಾಡಿರ್ತೀವಿ. ಸೌಂಡ್ ಸೇಮ್ ಹಾಕಿರ್ತಾವ, ಬಟ್ ಏನಾಗತ್ತೆ ಹೇಳ್ರಿ ಅದ್ರ ಮೀನಿಂಗ್ ಬೇರೆ ಇರ್ತದೆ. ಸೊ ನೋಡ್ರಿ ನಮ್ಗೆ ನೋಡ್ರಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಮತ್ತೊಂದು ಏನಾಗತ್ತೆ ಹೆಲ್ಪ್ ಅಂದ್ರೆ, ಹೊಸ ರೀತಿ ಏನೇನು ಕೇಳಿದವರು ಅಥವಾ ಈಗ ಹಿಂಗ್ ಕೇಳಿದ್ರೆ ನೆಕ್ಸ್ಟ್ ಈ ಬೇಸ್ ಮೇಲೆ ಹೆಂಗ್ ಕೇಳ್ಬೋದು ನಮಗ. ಸೊ ಅವನ ಟ್ರಿಕ್ಸ್ ಯಾವ ರೀತಿ ನಾವು ನೆನ್ಪಿಟ್ಕೋಬೇಕು ಅನ್ನೋದ ಜಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡ್ತಾನು. ಸೊ ಮೈ ನೇಮ್ ಇಸ್ ಸೋಮನಾಥ್ ಜತ್ತಿ. ಓಕೆ, ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿ ಪ್ರೀವಿಯಸ್ ಇಯರ್ ಅಂದ್ರೆ 11th January 2023 ಶಿಫ್ಟ್ 1 ಆಗಿದ್ದಂತ ಪೇಪರ್ ಇದು ಕ್ವಶನ್ ಪೇಪರ್. ಸೊ ಇದನ್ನ ನಾವು ಫಾಸ್ಟ್ ಆಗಿ ಏನ್ ಮಾಡ್ರಿ ಸಾಲ್ವ್ ಮಾಡ್ಬೋದು. ಯಾಕಂದ್ರೆ ಟೈಮಿಂಗ್ ನಾವು ಯಾವ ರೀತಿ ಕವರ್ ಮಾಡಬೇಕು ಜಸ್ಟ್ ಇದ್ರಾಗ ನೋಡ್ಕೋಬೇಕು ನೀವು. ಹೌದು, ಕೆಲವೊಂದು ಕ್ವಶನ್ ಶಾರ್ಟ್ ಇರ್ತಾವ, ಅವ್ನು ಏನ್ ಮಾಡೋದು ಈಸಿ ಪಿಕಿಂಗ್ ಮಾಡ್ಕೊಂಡು ಅವ್ನ ಟ್ರಿಕ್ಸ್ ಮುಖಾಂತರ ಏನ್ ಮಾಡೋದು ನಾವು ಕಲ್ಕೋತ ಹೋಗ್ಬೇಕಾಗಿ. ಓಕೆ, ಜಸ್ಟ್ ನೋಡ್ರಿ ಫಸ್ಟ್ ಕ್ವಶನ್ ಏನೈತಿ ನೋಡ್ರಪ್ಪ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಎಂಟಾನಮಿ ಅಂತ ಐತಿ ನೋಡ್ರಿ. ಎಂಟಾನಮಿ ಅಂದ್ರೆ ಏನ ನೀವು ಮದ್ದ ಇದೆ ನಾನು ಎಂಟಾನಮಿ ಮೀನ್ಸ್ ಡೈರೆಕ್ಟ್ಲಿ ಹೇಳ್ಬೋದು ನಾವ ಏನಪ್ಪಾ ಅಂದ್ರ ಅಪೋಸಿಟ್ ವರ್ಡ್ ಕೇಳಿದರು. ಅಥವಾ ನೋಡ್ರಿ ಇಲ್ಲಿ ಕನ್ನಡದಾಗ ಏನ್ ಬರೀಬೋದು ನಾವು, ವಿರುದ್ಧಾರ್ಥಕ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ನಿಮ್ ಮೊದ್ಲಾದ್ರೆ ಹೇಳಿದೆ ನಾನು. ಸಿನಾನಮಿ ಅಂದ್ರೆ ಸಮಾನಾರ್ಥಕ ಪದ, ಎಂಟಾನಮಿ ಅಂದ್ರೆ ಅಪೋಸಿಟ್ ವರ್ಡ್. ಸೊ ಏನಪ್ಪಾ ಯಾವ ವರ್ಡ್ ಕೊಟ್ಟಾರ ನೋಡ್ರಪ್ಪ ಇಲ್ಲಿ, ಕಂಪ್ಯಾಸಿನೇಟ್ ಅಂದ್ರೆ ಮೀನಿಂಗ್ ಏನಪ್ಪಾ, ವರ್ಡ್ ಮೀನಿಂಗ್ ಏನ್ ಬರ್ಬೋದು ನೋಡ್ರಿ. ಅವ್ರು ಏನ್ ಕೊಟ್ಟಾರ ಹೇಳ್ರಪ್ಪಿ, ಲೈಕೇಬಲ್ ಅಂತ ಕೊಟ್ಟಾರು, ಮೆರ್ಸಿಫುಲ್, ಆಮೇಲೆ ಕ್ರೂಯಲ್, ಫ್ಯಾಷನೇಬಲ್. ಸೊ ಇದ್ರಾಗ ಯಾವ್ದಾಗ್ಬೋದು ಗೆಸ್ ಮಾಡ್ರಿ ನಾವು ನೋಡ್ರಿ. ಈ ವರ್ಡ್ ಭಾಳ ಇಂಪಾರ್ಟೆಂಟ್, ಭಾಳ ಸಲ ಯೂಸ್ ಮಾಡಿದಾರೆ ಇದನ್ನ ವರ್ಡ್. ಆಲ್ಮೋಸ್ಟ್ SSC ಎಕ್ಸಾಮ್ಸ್ ಯಾವ ಬರ್ತಾವಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಏನಾಗಿತ್ತು ರೀ, ರಿಪಿಟೆಡ್ ವರ್ಡ್ ಇದೆ. ಅಂದ್ರೆ ಪ್ರೀವಿಯಸ್ ಇಯರ್ ಇರ್ಬೋದು ಅಥವಾ ಅದಕ್ಕೆ ಸ್ವಲ್ಪ ಹಿಂದಿನ ಇಯರ್ ಒಳಗೆ ಏನಾಗಿತ್ತು ಹೇಳ್ರಿಪ್ಪ, ವರ್ಡ್ ಇದೆ ರಿಪೀಟ್ ಆಗೈತಿ. ಗೆಸ್ ಮಾಡ್ರಿ ಯಾವ್ದು ಬರೋದು ನೋಡ್ರಿ ವರ್ಡ್ ಮೀನಿಂಗ್. ಕಂಪ್ಯಾಷನೇಟ್ ನೋಡ್ರಿ, ಕಂಪ್ಯಾಷನೇಟ್ ಅಂದ್ರೆ ಏನ್ ಬರ್ಬೋದು ನೋಡ್ರಿ ಮೀನಿಂಗ್, ಗೆಸ್ ಮಾಡ್ರಿ. ಕೈಂಡ್ ಅಂತ ಅನ್ಬೋದು. ಕೈಂಡ್ ಅಂದ್ರೆ ಏನ್ ಹೇಳ್ರಿ, ದಯಾಳು ಅಂತ ಬರ್ತದ, ಅಥವಾ ಓಪನ್ ಹಾರ್ಟೆಡ್, ಅಥವಾ ಏನ್ರಿ ಎಲ್ಲರಿಗೂ ಹೆಲ್ಪ್ ಮಾಡುವಂತ ವ್ಯಕ್ತಿ. ಓಕೆ, ಕಂಪ್ಯಾಷನ್ ಅಂದ್ರೆ ಏನ್ರಿ ಕೈಂಡ್. ಸೊ ಅಲ್ಲಿ ಏನ್ ಕೇಳಿದ್ರಪ್ಪ ನಮಗ, ಅಪೋಸಿಟ್ ಕೇಳಿದಾರು. ಅಪೋಸಿಟ್ ಅಂದ್ರೆ ಯಾವ್ದು ಬರ್ಬೋದು ನೋಡ್ರಿ ಇಲ್ಲಿ, ಡೈರೆಕ್ಟ್ಲಿ ಕ್ರೂಯಲ್ ಅಂದ್ರೆ. ಕ್ರೂಯಲ್ ಅಂದ್ರೆ ನೋಡ್ರಿ ಹಾರ್ಟ್ಲೆಸ್ ಅಂದ್ರೆ ಏನ್ರಿ, ದಯಾಳು ಇಲ್ದಾವ ಅಥವಾ ಕೆಟ್ಟ ಮನುಷ್ಯ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತಾನು, ಮತ್ತೊಬ್ಬರಿಗೆ ಹೆಲ್ಪ್ ಮಾಡಂಗಿಲ್ಲ, ಮತ್ತೊಬ್ರಿಗೆ ಯಾವಾಗಲೂ ಕೆಟ್ಟದಾಗಿ ಯೋಚನೆ ಮಾಡ್ತಿರ್ತಾನ. ಸೊ ಅಂತ ವ್ಯಕ್ತಿಗೆ ನಾವೇನ್ ಕರಿತೀವಿ ಹೇಳ್ರಿ, ಕ್ರೂಯಲ್ ಅಂತ ಹೇಳಿ. ಆಮೇಲೆ ನೋಡ್ರಿ ಲೈಕೇಬಲ್ ಅಂದ್ರೆ ಏನ್ ಬರ್ಬೋದಪ್ಪ ಮೀನಿಂಗ. ಲೈಕೇಬಲ್, ಲೈಕ್ ಅಂದ್ರೆ ಏನ್ ಹೇಳ್ರಿ, ಇಷ್ಟ ಪಡೋದು. ಓಕೆ, ಅದೇನ್ ಹೇಳ್ರಿ, ಫ್ರೆಂಡ್ಲಿ ಆಗಿರ್ಬೋದು. ಹೌದು, ಲೈಕೇಬಲ್ ಅಂದ್ರೆ ಫ್ರೆಂಡ್ಲಿ ಆಗಿರ್ಬೋದು, capable of being friendly
ಅನ್ಬೋದು ನೋಡ್ರಿ. ಮರ್ಸಿಫುಲ್ ಅಂದ್ರೆ ಏನು ನೋಡ್ರಿ, ಶೋ, ಟು ಶೋ ಅಂತೇಳಿ ಅಂದ್ರೆ ಏನ್ ಹೇಳ್ರಿ, ಎಲ್ಲರಿಗೂ ಅವ್ನು ಕೂಡ ಏನಿರ್ತಾನೆ ಹೇಳ್ರಿ, ಕೈಂಡ್ಲಿ ಆಗಿರ್ತಾರೆ. ಅದು ಕೂಡ ಸಿನಾನಿಮಿ ಆಗ್ಬೋದು ಹೇಳ್ರಿ. ನಮ್ದ ಯಾವಪ್ಪ ಕೆಂಪ್ಯಾಸಿಡ್ ಏನಕ್ಕೆ ಒಂದ ಸಿನಾನಿಮಿ ಆಗ್ತೈತಿ ನೋಡಿ, ಸಿನಾನಿಮಿ. ಕೆಂಪ್ಯಾಸಿಡ್ ಇನ್ನೊಂದು ಏನಪ್ಪಾ ವರ್ಡ್ ಸಿನಾನಿಮಿ ಅಂದ್ರ ಮರ್ಸಿಫುಲ್ ಅಂತ ಬರ್ಬೋದು. ಫ್ಯಾಷನೇಬಲ್ ಅಂದ್ರೆ ಏನ್ ಮಾಡೈತಿ ನೋಡ್ರಿ, ಟ್ರೆಂಡ್ ಅಂತ ಬರ್ತೈತಿ. ಟ್ರೆಂಡ್ ಅಂದ್ರೆ ಈಗ ನೋಡ್ರಿ ಈ ಪ್ರೆಸೆಂಟ್ ಜನರೇಷನ್ದಾಗ ಹೆಂಗಿರ್ತೈತಿಪ್ಪ, ಪ್ರಚಲಿತವಾಗಿ ಯಾವ್ದು ಬರ್ತೈತಿ, ಸೊ ಅದನ್ನ ಕನ್ಸಿಡರ್ ಆಕೈತಿ. ಇನ್ಫ್ಲೂಯೆನ್ಸ್ ಅನ್ಬೋದು ನೋಡಿ, ಇದಕ್ಕಿತ್ತು ಇನ್ಫ್ಲೂಯೆನ್ಸ್ಡ್ ಬೈ ಟ್ರೆಂಡ್. ಈಗಿನ ಪ್ರಚಲಿತ ಒಂದು ಟ್ರೆಂಡ್ ಹೆಂಗೈತಿ ಅದಕ್ಕೆ ಸಂಬಂಧಪಟ್ಟು ಬರ್ತೈತಿ ಏನಪ್ಪಾ ಫ್ಯಾಷನೇಬಲ್ ಅಂತ ಹೇಳ್ಬೋದು. ಸೊ ನಾವು ನೋಡ್ರಿ ನಮ್ಮ ರೈಟ್ ಆನ್ಸರ್ ಯಾವ್ದು ಬರುತ್ತಪ್ಪ ಇಲ್ಲಿ, ಆಪ್ಷನ್ ಸಿ. ಫ್ಯಾಸಿನೇಟ್ ಅಂದ್ರೆ ಕೈಂಡ್ ಅಂತ ಬರ್ತೈತಿ ಮೀನಿಂಗ್. ಸೊ ಅದರ ಅಪೋಸಿಟ್ ಏನ್ ಬರ್ಬೋದು ಹೇಳ್ರಿ, ಎಕ್ಸಾಕ್ಟ್ಲಿ ಕ್ರಿಯೋಲ್ ಅಂತೆ. ಅಂದ್ರೆ ಏನ್ರಿ, ದಯಾಲು ಇಲ್ದಾವ್ ಅಂತ ಹೇಳ್ತಾರಲ್ಲ ಆ ಪರ್ಸನ್ ಏನ್ ಕರಿಬೋದು ನಾವು, ಕ್ರಿಯೋಲ್ ಅಂತೇಳಿ ಕರಿಬೋದು. ಸೊ ನೋಡ್ರಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಸೊ ನೋಡ್ರಿ ನೆಕ್ಸ್ಟ್ ಒಂದು ಹೋಗೋಣ ಈಗ. ಈಸಿಲಿ ಸ್ಲೋ ಆಗಿ ನೋಡ್ರಿ, ಬಟ್ ಏನೋ ಕ್ವಶನ್ಸ್ ಏನ್ ಮಾಡಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಹೋಗ್ರಿ, ಅದು ಜಸ್ಟ್ ಗೊತ್ತಾಗುತ್ತೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮಿ ನೋಡ್ರಿ. ಇದಾಗ ಹೇಳಿದ್ ನಿಮ್ಗೆ ಸಿನೋನಿಮಿ ಎಂಟೋನಿಮಿ ಅಂತ ಕೇಳ್ತಿದಾರ. ಸೊ ಸಿನೋನಿಮಿ ಅಂದ್ರೆ ಏನ್ರಿ, ಸಮಾನಾರ್ಥಕ ಪದ ಅಂತ ಬರ್ತೈತಿ. ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್ ನೋಡ್ರಿ, ಸೆಂಟೆನ್ಸ್ ಒಳಗೆ ಏನ್ ಮಾಡ್ಯಾರ ಹೇಳ್ರಿ, ಒಂದು ವರ್ಡ್ ಅಂಡರ್ಲೈನ್ ಮಾಡಿದಾರ. ಸೊ ಆ ಅಂಡರ್ಲೈನ್ ಮಾಡ್ಬಾರ್ದು ಏನ್ ಮಾಡ್ಬೇಕು ನಾವು, ಸಿನೋನಿಮಿ ಸಮಾನಾರ್ಥಕ ಇರ್ಬೇಕು. ಸೊ ಏನ್ ಕೊಟ್ಟಾರ ನೋಡ್ರಿ, ಆಕ್ಸಿಜನ್ ಸಿಲಿಂಡರ್ ಐತಿ. ಸಿಲಿಂಡರ್ ಅನ್ನು ನೋಡ್ರಿ ಆಲ್ಮೋಸ್ಟ್ ಏನ್ ಕೇಳ್ತಾರಪ್ಪ ನಮ್ಗಿನ್ನ, ಸ್ಪೆಲ್ಲಿಂಗ್ ಎರರ್ ಏನ್ ಮಾಡಿರ್ತಾರೋ, ಸಿಲಿಂಡರ್ ಅಂತ ವರ್ಡ್ ಕೊಟ್ಟಿರ್ತಾರೋ ಆ ಸ್ಪೆಲ್ಲಿಂಗ್ ಏನ್ ಮಾಡಿರ್ತಾರ ಅವ್ರ ಮಿಸ್ಟೇಕ್ ಮಾಡಿ ಕೊಟ್ಟಿರ್ತಾರ. ಸೊ ರೈಟ್ ಆನ್ಸರ್ ನಾವ್ ಏನ್ ಮಾಡ್ಕೊಳ್ಳಿ, ಸ್ಪೆಲ್ಲಿಂಗ್ ಎರರ್ ಒಳಗ ಟಿಕ್ ಮಾಡೋದಿರ್ತದ. ಆಮೇಲೆ ನೋಡ್ರಿ, ಯೂಸ್ ಟು ಡಿಲಿವರ್ ಆಕ್ಸಿಜನ್ ಥ್ರೂ ದಿ ಪೇಷಂಟ್ ನೋಡ್ರಿ, ಏನ್ ಮಾಡ್ತಾರ್ರಿ, ಆಕ್ಸಿಜನ್ ಕೊಡೋದ್ರ ಒಂದು ಪೇಷಂಟ್ಗ ಹೆಂಗ್ ಕೊಡೋದ್ರಪ್ಪ ಆಕ್ಸಿಜನ್ ಯಾವ ಮುಖಾಂತರ ಅಂದ್ರೆ ನ್ಯಾಸಲ್ ಅಂತಕ್ಕಂಥದ್ದು ನೋಸಿಗೆ ಸಂಬಂಧಪಟ್ಟದ್ದ. ಓಕೆ. ಸೊ ನೋಡ್ರಿ ಅಂಡರ್ಲೈನ್ ಆರ್ಫಿಸ್ ಅಂತ ಕೊಟ್ಟಾರು. ಆರ್ಫಿಸ್ ದ ಸಿನೋನಿಮಿ ನಾವು ಹೇಳ್ಬೇಕು, ಏನಾಗ್ಬೋದು ನೋಡ್ರಿ, ಗೆಸ್ ಮಾಡ್ರಿ. ಆಪ್ಷನ್ ಏನ್ ಕೊಟ್ಟಾರ ನೋಡ್ರಿ, ಇಲ್ಲಿ ಒರಿಜಿನ್ ಅಂತ ಕೊಟ್ಟಾರು, ಆರ್ನೇಟ್ ಅಂತ ಕೊಟ್ಟಾರ, ಆರ್ಡನೇನ್ ಅಂತ ಐತಿ, ಓಪನಿಂಗ್ ಅಂತ ಐತಿ. ಸೊ ಆರಿಜಿನ್ ಅಂದ್ರೆ ಏನ್ ಅದ್ರ ಮೀನಿಂಗ್ ಆಗ್ಬೋದು ನೋಡ್ರಿ, ಸಿನೋನಿಮಿ ಕೇಳಿದಾರ. ಸೊ ಸಮಾನಾರ್ಥಕ ಪದ ಏನ್ ಬರ್ಬೋದು. ನ್ಯಾಸಲ್ ಅಂದ್ರೆ ಏನ್ರಿ, ಮೂಗು ಮುಖಾಂತರ ಅಂತ ಹೇಳ್ತೀವಿ. ಆಕ್ಸಿಜನ್ ಕೊಡ್ತಿರ್ತಾರೆ ನೋಡ್ರಿ ಪೇಷಂಟ್ಗಳಿಗೆ, ಸೀರಿಯಸ್ ಪೇಷಂಟ್ ಇರ್ತಾವ, ಅವ್ರಿಗೆ ಮಾಡಿರ್ತಾರ ಹೊರಗಿಂದ ಆಕ್ಸಿಜನ್ ಪ್ರೊವೈಡ್ ಮಾಡಿರ್ತಾರ, ಗ್ಯಾಸ್ ಥ್ರೂ ಆಕ್ಸಿಜನ್ ಗ್ಯಾಸ್ ಥ್ರೂ ಏನ್ ಮಾಡಿರ್ತಾರೆ ಹೇಳ್ರಿ, ಆಕ್ಸಿಜನ್ ಪ್ರೊವೈಡ್ ಮಾಡಿರ್ತಾರೋ. ಬಟ್ ಆರ್ಫಿಸ್ ಅನ್ನೋದು ವರ್ಡ್ ಮೀನಿಂಗ್ ಏನಾಗ್ಬೋದು ನೋಡ್ರಿ, ಏನು ಓಪನಿಂಗ್ ಆಗ್ತೈತೋ, ಆರ್ಡೇನ್ ಆಗ್ತೈತೋ, ಆರ್ನೇಟ್ ಆಗ್ತೈತೋ, ಒರಿಜಿನ್. ಫಸ್ಟ್ ನೋಡ್ರಿ ಇಲ್ಲಿ ಒರಿಜಿನ್ ಅಂತಕ್ಕಂಥದ್ದು ಅಂದ್ರೆ ಸ್ಟಾರ್ಟೆಡ್, ಯಾವ ಏರಿಯಾದಿಂದ ಸ್ಟಾರ್ಟ್ ಆಗೈತೆ ಅಂತ ಅರ್ಥ. ಇದು ಆರ್ನೇಟ್ ಅಂದ್ರ ಆರ್ನಮೆಂಟೆಡ್ ಅಂತ ಬರಿಬಹುದು, ಅಥವಾ ಡೆಕೋರೇಟೆಡ್ ಬರಿಬಹುದು, ಅಥವಾ ಅಡಾರ್ನ್ ಸಬಾರ್ನ್ ಅಂತ ಬರಿಬಹುದು. ನೋಡ್ರಿ ಒರಿಜಿನ್ ಅಂತ ಏನೋ ಓರಿಫೈಸ್ ಅಂದ್ರೆ ವರ್ಡ್ ಏನಿರ್ರಿ, ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಆ ಜಾಗ ಇರ್ತೈತಿಲ್ಲ ಎಲ್ಲಿ ನಾವು ಹಾಕ್ತಿರ್ತೀವಿ ಆಕ್ಸಿಜನ್, ಆ ಜಾಗಕ್ಕೆ ಏನ್ ಹೇಳ್ತೀವಿ ರೀ, ಸ್ಟಾರ್ಟಿಂಗ್ ಪಾಯಿಂಟ್ ಅಂತ, ಅಥವಾ ಓಪನಿಂಗ್ ಅಂತ ಇದಕ್ಕೆ, ಆ್ಯಂಡ್ ಓಪನಿಂಗ್. ಸೊ ನೋಡ್ರಿ ಡೈರೆಕ್ಟ್ ನಾವೇನ್ ಓದಿರಿ, ಇಲ್ಲಿ ಆಪ್ಷನ್ ನಾವು ಕೊಟ್ಟಿದಾರ ಅವ್ರು ಏನ್ರಿ, ಓಪನಿಂಗ್ ಏನ್ ಹೇಳ್ರಿ, ಆಪ್ಷನ್ ಡಿ ಅಂತ ಐತಿ. ಓಕೆ. ಸೊ ನಾವು ಏನ್ರಿ, ಆಕ್ಸಿಜನ್ ಕೊಡ್ತಿರ್ತಾರೋ, ಆಕ್ಸಿಜನ್ ಯಾವ ಮುಖಾಂತರ ಕೊಡ್ತಿದಾರಪ್ಪಿ, ನೇಸಲ್ ಮೂಗು ಮುಖಾಂತರ ಇರ್ತೈತಿ. ಸ್ಟಾರ್ಟಿಂಗ್ ಓಪನಿಂಗ್ ಪ್ಲೇಸ್ ಇರ್ತೈತಿಲ್ಲ ಆ ಜಾಗಕ್ಕೆ ಏನ್ ಕರಿತಾವೆ ಹೇಳ್ರಿ, ಆರಿಫಿಸ್ ಅಂತ ಕರಿತಾರೆ. ಸೊ ಆಪ್ಷನ್ ಏನ್ ಹೇಳ್ರಿ, ಆಪ್ಷನ್ ಡಿ ಓಪನಿಂಗ್ ಇಸ್ ದಿ ರೈಟ್ ಆನ್ಸರ್. ಬಟ್ ನೋಡ್ರಿ ಈ ವರ್ಡ್ ಮೀನಿಂಗ್ ಅಂತ ನೋಡ್ರಿ, ಆರ್ನಮೆಂಟೆಡ್ ಅಥವಾ ಡೆಕೋರೇಟೆಡ್, ಸಬರ್ನ್ ಅಂತ ಬರ್ತದ. ಆರ್ಡೇನ್ ಅಂದ್ರೆ ಏನ್ ಬರ್ತೈತಿ ನೋಡ್ರಿ, ಜಸ್ಟ್ ಗೆಸ್ ಮಾಡಿ ಅದ್ರ ಮೀನಿಂಗ್. ಆರ್ಡೇನ್ ಅಂದ್ರೆ ನೋಡ್ರಿ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬರ್ತೈತಿ, ಅಥವಾ ಅಥಾರಿಟಿ ಅಂತ ಬರ್ತೈತಿ. ಇದು ನೋಡ್ರಿ ಎಕ್ಸಾಮ್ದಾಗ ಆಲ್ಮೋಸ್ಟ್ ಇನ್ ಕೇಳ್ತಾರೆ, ಏನ್ ಹೇಳ್ರಿ, ಅಡಾರ್ನ್ ಅಂತ ಹೇಳ್ರಿ. ಅಡಾರ್ನ್ ದ ಸಿನೋನಿಮಿ ಕೇಳಿರ್ತಾನ, ಅವಾಗ ಆಪ್ಷನ್ಸ್ ಈ ರೀತಿ ಕೊಟ್ಟಿರ್ತಾರು. ನೋಡ್ರಿ ಇದ್ರ ಮೀನಿಂಗ್ ಏನ್ ಬರ್ತೈತಿ ಅಂದ್ರೆ, ಬ್ಯೂಟಿಫುಲ್ ಮಾಡೋದು, ಒಂದು ಪ್ಲೇಸನ್ನ ಅಥವಾ ಒಂದು ವಸ್ತುಗೆ ಏನ್ ಮಾಡಪ್ಪ ಅಂದ್ರ ಹೆಚ್ಚಿಗೆ ಏನ್ ಮಾಡೋದು, ಚಂದ ಕಾಣೋಂಗ್ ಮಾಡ್ಬೇಕು. ಅಂದ್ರೆ ಏನ್ ಹೇಳ್ರಿ, ಅದನ್ನ ಡೆಕೋರೇಷನ್ ಮಾಡೋದು, ಅಥವಾ ಒಂಥರ ಬ್ಯೂಟಿಫೈ ಮಾಡೋದು. ಒಂದ್ ಏನೋ ವಸ್ತು ಇರ್ತೈತಿ, ಅದನ್ನ ಏನ್ ಮಾಡಪ್ಪ, ಅಲಂಕರಿಸಿ ಮಾತಾಡಲ್ಲ, ಅಲಂಕಾರ ಮಾಡೋದು ಅಂತಾರು, ಅಥವಾ
ಬ್ಯೂಟಿಫುಲ್ ಮಾಡೋದಕ್ಕೆ ಏನು ಕೇಳ್ತಾರೆ ಹೇಳ್ರಿ ಡೆಕೋರೇಟೆಡ್. ಆರ್ನೆಟ್ ಅಂದ್ರೆ ಒಂದು ಸಬರ್ನ್ ಅಂದ್ರೂ ಕೂಡ ಇದಕ್ಕೆ ಯೂಸ್ ಮಾಡ್ತಾರೋ ಒಂದು ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸೊ ನಮ್ಮ ಆನ್ಸರ್ ಏನಪ್ಪ ಆರಿಫೈಸ್ ಮೀನಿಂಗ್ ಸಿನೋನಿಮಿ ಏನು ಕೇಳಿದಾರೋ ಅಪ್ರೋಪ್ರಿಯೇಟ್ ಸಿನೋನಿಮಿ ಆಫ್ ದಿ ಆರಿಫೈಸ್ ಏನು ಬರುತ್ತದೆ ಓಪನಿಂಗ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡ್ರಿ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಎಂಟಾನಮಿ ಮತ್ ಬಂತು ನೋಡ್ದ ರಿಪೀಟ್ ಇದಾಗ ಏನಿ ಅಪೋಸಿಟ್ ವರ್ಡ್ ಅಂತ ಹೇಳಿದ್ವಿ. ಓಕೆ ಫೀಬಲ್ ನೋಡ್ರಿ ಈ ವರ್ಡ್ ಆಲ್ಮೋಸ್ಟ್ ಎಸ್ ಎಸ್ ಸಿ ಅವ್ರಿಗೆ ಫೇವ್ರೇಟ್ ವರ್ಡ್ ಆಗೈತಿ ನೋಡಪ್ಪ ಇದು. ಆಲ್ಮೋಸ್ಟ್ ಬಾಸ್ ಏನಾಗ್ತಿದೆ ರೀ ಏನಪ್ಪ ಸಿನೋನಿಮಿ ಕೇಳ್ತಾನೋ ಅಥವಾ ಎಂಟಾನಮಿ ಬಾಸ್ ರಿಪೀಟ್ ಆಗಿರ್ತದೆ. ಬಟ್ ಇಲ್ಲಿ ಏನ್ ಕೇಳ್ರಿ ಫೀಬಲ್ ಅಂದ್ರೆ ಎಂಟಾನಮಿ ಅಂದ್ರೆ ವಿರುದ್ಧಾರ್ಥಕ್ಕೆ ಕೇಳಿದಾರು. ಆಪ್ಷನ್ಸ್ ಏನ್ ಬಿಟ್ಟಾರ ನೋಡ್ರಿ ಎಂಜಿಯಸ್, ವೀಕ್, ಸ್ಟಡಿ, ಕ್ಯೂರಿಯಸ್. ಏನ್ ಬರ್ಬೋದು ನೋಡ್ರಿ ಗೆಸ್ ಮಾಡಿ. ಫೀಬಲ್ ಅಂದ್ರೆ ಏನಿರ್ಬೋದು? ನಾಟ್ ಚೇಂಜಬಲ್ ಅಂತ ಬರಲ್ಲ. ಏನ್ ಬರ್ಬೋದು ನೋಡ್ರಿ ಫೀಬಲ್ ಮೀನಿಂಗ್ ಏನಪ್ಪಾ ಅಂದ್ರ ಇನ್ಫಾರ್ಮ್. ಇನ್ಫಾರ್ಮ್ ಅಂದ್ರೆ ಏನಾಗುತ್ತೆ ನೋಡ್ರಿ ಮೀನಿಂಗ್ ವೀಕ್ ಅಂತ ಕರಿಬಹುದು. ಏನ್ರಿ ಫೀಬಲ್ ಸಿನೋನಿಮಿ ಏನಾಗತ್ತಪ್ಪ ಇದೆ ವೀಕ್ ಅಂತ ಆಗ್ತದ. ಮತ್ತ ನಾಟ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಓಕೆ ನೋಡ್ರಿ ಇನ್ನೊಂದು ನೋಡ್ರಿ ಯಾವಾಗಲೂ ಎಂಟಾನಮಿ ಕೇಳ್ಯಾನಂದ್ರ ಒಂದು ವರ್ಡ್ ಕಂಪಲ್ಸರಿ ಆಪ್ಷನ್ ಆಗ ಏನ್ ಕೊಟ್ಟಿರ್ತಾನಪ್ಪ ಅವ ಕಂಪಲ್ಸರಿ ಆ ವರ್ಡ್ ದ ಸಿನೋನಿಮಿ ಇದ್ದೇ ಇರ್ತದ. ಪ್ರತಿ ಒಂದು ಕ್ವಶನ್ ಪೇಪರ್ ನೀವು ಅಬ್ಸರ್ವ್ ಮಾಡ್ರಿ ಎಂಟಾನಮಿ ಕೇಳಿದ್ರು ಆ ಯಾವ ವರ್ಡ್ ಕೇಳಿರ್ತಾರ ಎಂಟಾನಮಿದ ಅದ್ರದ್ದು ಒಂದು ಸಿನೋನಿಮಿ ಒಂದು ಆಪ್ಷನ್ ಮಾತ್ರ 100% ಅದ್ರಾಗ ಇದ್ದೇ ಇರುತ್ತೆ. ಸೊ ಕ್ವಶನ್ ಪೇಪರ್ದಾಗ ನೀವು ಅದೊಂದು ನೆನ್ಪಿಟ್ಕೋತೀರಿ ಎಂಟಾನಮಿ ಕೊಟ್ಟಾಗ ಒಂದು ವರ್ಡ್ ಮಾತ್ರ ಕಂಪಲ್ಸರಿ ಅದು ಸಿನೋನಿಮಿ ಬಂದಿರ್ತದ. ಸೊ ನೋಡ್ರಿ ಇನ್ಫಾರ್ಮ್, ವೀಕ್, ನಾಟ್ ಸ್ಟ್ರಾಂಗ್ ಅಂತ ಕೊಟ್ಟಿನ. ಸೊ ನೋಡ್ರಿ ಇಲ್ಲಿ ಆಪ್ಷನ್ದಾಗ ನೋಡ್ರಿ ವೀಕ್ ಅಂತ ಒಂದು ಕೊಟ್ಟಾರು. ಇದು ಕೂಡ ಏನಪ್ಪ ಇದ ಸಿನೋನಿಮಿ ಆಫ್ ಫೀಬಲ್ ಇದ್ರದ ಸಿನೋನಿಮಿ ಆಗ್ತದ. ಸೊ ನಮ್ಗೆ ಏನ್ ಕ್ಯಾರೆಟ್ರಿ ಎಂಟಾನಮಿ. ಸೊ ಸ್ಟಡಿ ಅಂದ್ರೆ ಏನ್ ಹೇಳ್ರಿ ಇಲ್ಲಿ ಫಾರ್ಮ್ ಅಂತ ಬರ್ತದ. ಫಾರ್ಮ್ ಅಂತ ಅನ್ಬೋದು ಅಥವಾ ಸ್ಟ್ರಾಂಗ್ ಅಥವಾ ಕೆಪೇಬಲ್ ಅಂತೇಳಿ ಕೆಪೇಬಲ್ ಅಂತ ಅನ್ಬೋದು, ಸ್ಟ್ರಾಂಗ್ ಅನ್ಬೋದು ಅಥವಾ ಫಾರ್ಮ್ ಅಂತ ಕೇಳ್ತಾರ. ಸೊ ಏನ್ ಕ್ಯಾರೆಕ್ಟರ್ ಅಪೋಸಿಟ್ ಆಫ್ ದಿ ಫೀಬಲ್ ಡೈರೆಕ್ಟ್ಲಿ ಹೆಲ್ಪ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ ನೋಡ್ರಿ ಜಸ್ಟ್ ಏನ್ ಮಾಡಬೇಕು ಆ ವರ್ಡ್ ಮೀನಿಂಗ್ ಗೊತ್ತಾಗಬೇಕು. ವರ್ಡ್ ಮೀನಿಂಗ್ ನಿಮ್ಗೆ ಗೊತ್ತಾದ ಅಂತ ಹೇಳ್ರಿ ಈಸಿಯಾಗಿ ನೀವು ಅದೇನ್ ಕ್ವಶನ್ ಕೇಳ ನಾವು ಡೈರೆಕ್ಟ್ಲಿ ಅಟೆಂಡ್ ಮಾಡ್ಬೋದು. ಸೊ ನಾ ಫಸ್ಟ್ ಏನು ಯಾವತ್ತು ಫಸ್ಟ್ ನೀವು ಏನ್ ಮಾಡಬೇಕು ಕ್ವಶನ್ ಏನ್ ಕೇಳ್ಯಾರು ಅದ್ರ ಮೇಲೆ ನಮ್ದ ಗಮನವಿರ್ಬೇಕು. ಮುಖ್ಯವಾಗಿ ಏನ್ ಕ್ವಶನ್ ಕೇಳ್ಯಾರ ಅದೇನು ಅಪೋಸಿಟ್ ವರ್ಡ್ ಕೇಳ್ಯಾರು ಅಥವಾ ಸಿನೋನಿಮಿ ಕೇಳ್ಯಾರ ಅಥವಾ ಸಮಾನಾರ್ಥಕ ಪದ ಕೇಳ್ಯಾರ ಅಥವಾ ಗಿವ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಐತಿ. ಸೊ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿ ಕ್ವಶನ್ಸ್ ಫಸ್ಟ್. ಅಂದ್ರೆ ಆ ಕ್ವಶನ್ ಅನ್ನು ಅರ್ಥ ಮಾಡ್ಕೊಡ್ರಿ. ಅರ್ಥ ಮಾಡ್ಕೊಂಡು ಈಸಿಯಾಗಿ ನಾವೇನ್ ಮಾಡ್ಬೇಕಪ್ಪ ಆಪ್ಷನ್ ಅನ್ನು ಐಡೆಂಟಿಫೈ ಮಾಡ್ಬೋದು. ಸೊ ನೋಡ್ರಿ ಇಲ್ಲಿ ಏನಾಯ್ತು ಫೀಬಲ್ ಅನ್ನೋ ವರ್ಡ್ ನಮ್ಗೆ ಗೊತ್ತಿತ್ತು ಇನ್ಫಾರ್ಮ್, ವೀಕ್ ಅಥವಾ ನಾಟ್ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಸೊ ಅದ್ರ ಅಪೋಸಿಟ್ ಏನಾಯ್ತು ವೀಕ್ ಅಪೋಸಿಟ್ ಸ್ಟ್ರಾಂಗ್. ಬಟ್ ಇಲ್ಲಿ ಏನ್ ಕೊಟ್ಟಾರ ಹೇಳ್ರಿ ಸ್ಟಡಿ. ಸ್ಟಡಿ ಅಂದ್ರೆ ಏನಪ್ಪಾ ಅದ್ರ ಅರ್ಥ ಫಾರ್ಮ್ ಆಗ್ಬೋದು ಅಥವಾ ಸ್ಟ್ರಾಂಗ್. ಸೊ ಆಬ್ವಿಯಸ್ಲಿ ಆಪ್ಷನ್ ಯಾವ್ದು ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಾರಪ್ಪ ದ ಸೆಂಟೆನ್ಸ್ ಬಿಲೋ ಇಸ್ ಡಿವೈಡೆಡ್ ಇಂಟು 4 ಸೆಗ್ಮೆಂಟ್ಸ್. ಏನ್ ಮಾಡ್ಯಾರ ಹೇಳ್ರಿ 4 ಭಾಗ ಮಾಡಿದಾರೆ ಸೆಂಟೆನ್ಸ್ ಒಳಗಡೆ. ಸೆಲೆಕ್ಟ್ ದ ಆಪ್ಷನ್ ದಟ್ ಹ್ಯಾಸ್ ಆನ್ ಎರರ್ ಆಫ್. ಆಲ್ರೆಡಿ ಕೊಟ್ಟಾರ ಅವ್ರು ಏನಂತಾರೆ ಹೇಳ್ರಿ ಟೆನ್ಸ್ ಒಳಗ ಎರರ್ ಐತಿ. ಸೊ ನೋಡ್ರಿ ಇಲ್ಲಿ ಟೆನ್ಸ್ ಯಾವ್ದು ಐತಿ ಇಲ್ಲಿ ಫಸ್ಟ್ ಅಂದ್ರೆ ಇಲ್ಲಿ ನೋಡ್ರಿ ಐ ಹ್ಯಾಸ್ ಬಿನ್ ವಿಸಿಟಿಂಗ್ ಮೈ ಫ್ಯಾಮಿಲಿ ಅಂಡ್ ರಿಲೇಟಿವ್ಸ್ ಡ್ಯೂರಿಂಗ್ ದಿ ವಿಂಟರ್ ವೆಕೇಶನ್. ವಿಂಟರ್ ವೆಕೇಶನ್ ಅಂದ್ರೆ ಏನ್ ಹೇಳ್ರಿ ಇದು ವೆಕೇಶನ್ ಅಂದ್ರೆ ಹಾಲಿಡೇ ಅಂತ ಅರ್ಥ. ಓಕೆ ಏನಂತ ನೋಡ್ರಿ ಇಲ್ಲಿ ಟೆನ್ಸಸ್ ಒಳಗ ಎರರ್ ಐತಿ. ಏನೈತಿ ನೋಡ್ರಿ ಇಲ್ಲಿ ಡೈರೆಕ್ಟ್ಲಿ ಅಂದ್ರ ಇಲ್ಲಿ ಹ್ಯಾಸ್ ಬಿನ್ ಅಂತ ಬರ್ದೈತಿ. ಹ್ಯಾಸ್ ಬೀನ್ ಕೂಡ ಯಾವಾಗಲೂ ಏನ್ ಬರ್ತೈತಪ್ಪ ನಮ್ದ ಹ್ಯಾವ್ ಬರ್ತದ. ಹ್ಯಾವ್ ಬೀನ್ ಯೂಸ್ ಮಾಡ್ತಾರು ಹ್ಯಾಸ್ ಬಿನ್ ಆಗುದಿಲ್ಲ. ಸೊ ನೋಡ್ರಿ ಇಲ್ಲಿ ಏನ್ ಮಿಸ್ಟೇಕ್ ಐತಿ ಇಲ್ಲಿ ಹ್ಯಾಸ್ ಕೊಟ್ಟಾರ. ಸೊ ಆಪ್ಷನ್ ಡಿ ಇಸ್ ದ ಎರರ್. ಯಾವ್ದು ಎರರ್ ಐತಿ ಇಲ್ಲಿ ಆಪ್ಷನ್ ಡಿ ಒಳಗ ಎರರ್ ಐತಿ. ಯಾವ್ದಪ್ಪ ಇಲ್ಲಿ ಹ್ಯಾಸ್ ಬದಲಿ ಏನಾಗಬೇಕೈತಿ ಹೇಳ್ರಿ ಇಲ್ಲಿ ಆಲ್ಮೋಸ್ಟ್ ಹ್ಯಾವ್ ಯೂಸ್ ಮಾಡೋದು. ಸೊ ಅಕಾರ್ಡಿಂಗ್ ಟು ರೂಲ್ ಏನೈತಿ ಹ್ಯಾಸ್ ಬಿನ್ ಯೂಸ್ ಆಗಲ್ಲ ಹ್ಯಾವ್ ಬಿನ್ ಯೂಸ್ ಆಗುತ್ತೆ. ಸೊ ಐ ಹ್ಯಾವ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡ್ಯಾರು ಹ್ಯಾಸ್ ಬಿನ್ ಕೊಟ್ಟಾರ. ಇಲ್ಲಿ ನಾವೇನ್ ಬರಿಬೇಕು ಹೇಳ್ರಿ ಹ್ಯಾವ್ ಬಿನ್ ಬರಿಬೇಕು. ಸೊ ಎರರ್ ಇನ್ ದಿ ಆಪ್ಷನ್ ಡಿ. ಸೊ ನೋಡ್ರಿ ಡೈರೆಕ್ಟ್ಲಿ ಏನೈತಿ ಡ್ಯೂರಿಂಗ್ ದ ವಿಂಟರ್ ಒಕೇಶನ್ ಇದು ಏನ್ ಮಿಸ್ಟೇಕ್ ಇಲ್ಲ. ಫ್ಯಾಮಿಲಿ ಅಂಡ್ ರಿಲೇಟಿವ್ ಇದು ಮಿಸ್ಟೇಕ್ಸ್ ಆಗೋದಿಲ್ಲ.
ವಿಸಿಟಿಂಗ್ ಮೈ ಅಂದ್ರೆ ವಿಸಿಟ್ ಮಾಡೋದನ್ನು ಅದು ಕೂಡ ರೈಟ್ ಆಗುತ್ತೆ. ಬಟ್ ಏನ್ ಹೇಳ್ರಿ ಟೆನ್ಸಸ್ದಾಗ ಏನಾಗೈತಿ ಹ್ಯಾವ್ ಯೂಸ್ ಮಾಡೋಕಾಯ್ತು, ಅದ್ರ ಬದಲಿ ಹ್ಯಾಸ್ ಯೂಸ್ ಮಾಡ್ಯಾರ. ಸೊ ವಿ ಹ್ಯಾವ್ ಟು ರೈಟ್ ಹ್ಯಾವ್. ಸೊ ಈ ತರ ಮಿಸ್ಟೇಕ್ ಐತಪ್ಪ, ಆಪ್ಷನ್ ಡಿ ಒಳಗಡೆ ಎರರ್ ಅದ. ಸೊ ನೆಕ್ಸ್ಟ್ ನೋಡ್ರಿ, just note substitute the underline segment in the given sentence. ನೋಡ್ರಿ ಒಂದು ಸೆಂಟೆನ್ಸ್ ಕೊಟ್ಟಾರು, ಅಲ್ಲಿ ಒಂದು ಅಂಡರ್ಲೈನ್ ಮಾಡ್ಯಾರ. ಸೊ ಇದಕ್ಕೆ ಏನ್ ಹೇಳ್ರಿ ವರ್ಡ್ ರಿಪ್ಲೇಸ್ಮೆಂಟ್ ಅಥವಾ ಏನ್ ಹೇಳ್ರಿ ಪ್ರೇಜಸ್ ಅಂತ ಅಂತೀವಿ, ವರ್ಡ್ ರಿಪ್ಲೇಸ್ಮೆಂಟ್ ಮಾಡಬೇಕು. ಏನೈತಿ, ಮೈ ಅಂಕಲ್ ಹ್ಯಾಸ್ ಅನ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಬಂಗ್ಲೋ ವಿಚ್ ಹ್ಯಾಸ್ 6 bedrooms. ಏನ್ ಹೇಳ್ರಿ ಎಷ್ಟು ಅದಾವ ಬೆಡ್ರೂಮ್ಸ್? 6 ಅದಾವ. 5 bathrooms ಅಂತ ಹೇಳ್ತಾರು. ನೆಕ್ಸ್ಟ್ 4 living rooms ಅಂದ್ರೆ ಅಲ್ಲಿ ಇರಕ್ಕ ಜಾಗ, ಹೊರಗಡೆ ಇರಕ್ಕಂತ ಒಂದು ಜಾಗ 4 living room. ಎಕ್ಸ್ಟ್ರೀಮ್ಲಿ ಲಾರ್ಜ್ ಏನ್ ಮಾಡಬೇಕು ನಾವು ಇನ್ನೊಂದು ವರ್ಡ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಬಟ್ ಅವ್ರು ಏನೇನು ಕೊಟ್ಟಾರ ನೋಡ್ರಿ, ಇಲ್ಲಿ ಎನಾರ್ಮಸ್ ಕೊಟ್ಟಾರು, ಮಿಯಾಗ್ರಿ, ಗ್ರೇಟ್, ಓವರ್ ಸೈಜ್. ನೋಡ್ರಿ ಆಲ್ಮೋಸ್ಟ್ ನೋಡ್ರಿ ಇವು ವರ್ಡ್ ಅಂತ ಗೊತ್ತಾಗ್ತಾವ. ಗ್ರೇಟ್ ಅಂದ್ರೆ ದೊಡ್ಡದಂತ ಬರ್ತದ, ದೊಡ್ಡದು ಸೈಜ್ ದೊಡ್ಡದಂತ ಬರ್ತದ. ಓವರ್ ಸೈಜ್ ಅಂದ್ರೆ ಆ ಸೈಜ್ ಕಿಂತ ಲಿಮಿಟ್ ಬಿಟ್ಟೈತೆ ಅಂತಾರಲ್ಲ ಅದಕ್ಕೆ ಓವರ್ ಸೈಜ್ ಅಂತಾರು. ಮಿಯಾಗ್ರಿ ಅಂದ್ರೆ ಏನ್ ನೋಡ್ರಿ, ಈ ವರ್ಡ್ ಯೂಸ್ ನ ಲಾಸ್ಟ್ ಒಂದ್ ಯಾವ್ದೋ ಒಂದು ಪೇಪರ್ ಅಲ್ಲಿ ನೋಡ್ರಿ ಡಿಸ್ಕಸ್ ಮಾಡಿದ್ವಿ. ಮಿಯಾಗ್ರಿ ಅಂದ್ರೆ ಏನ್ ಬರ್ತಿತ್ತು, ಶಾರ್ಟೇಜ್ ಅಂತ ಬರ್ತದ, ಶಾರ್ಟೇಜ್ ಅಥವಾ ಸ್ಕ್ಯಾಂಟಿ ಅಂತ ಯೂಸ್ ಮಾಡ್ಬೋದು. ಸ್ಕ್ಯಾಂಟಿ ಅಥವಾ ಪಾಲ್ಟ್ರಿ ಅಂತ ಯೂಸ್ ಮಾಡ್ಬೋದು. ಮತ್ತೆ ಯಾವ್ದು ವರ್ಡ್ ಬರುತ್ತೆ ನೋಡ್ರಿ, ಓಕೆ ಇದೇನಪ್ಪ ಶಾರ್ಟೇಜ್ ಬರ್ತದ. ಬಟ್ ಎನಾರ್ಮಸ್ ಅಂದ್ರೆ ಏನಿರಪ್ಪಿ ಬಿಗ್ ಅಂತೇಳಿ ಅಥವಾ ಲಾರ್ಜ್ ಅಂತ ಹೇಳ್ಬೋದು, ದೊಡ್ಡ ಸೈಜ್ ಅಂತ ಹೇಳ್ಬೋದು. ಸೊ ನೋಡ್ರಿ ಇಲ್ಲಿ ಆಪ್ಷನ್ಸ್ ಹೋಗಿ ಯಾವ ಯು ಆ್ಯಡ್ ಅಂತೂ ಬರೋಲ್ಲ, ಯು ಆ್ಯಡ್ ಡಿಲೀಟ್ ಆಯ್ತು. ಓಕೆ ಮಿಯಾಗ್ರಿ ಅಂದ್ರೆ ಕಡಿಮೆ ಅಂತ ಅರ್ಥ. ಬಟ್ ಈ ಸೆಂಟೆನ್ಸ್ ಆಗಿ ಅಂತ ಲಾರ್ಜ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡೈರೆಕ್ಟ್ ನಾವ್ ಏನ್ ಹೇಳ್ಬೋದಪ್ಪಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ್ದು ಹೇಳ್ರಿ, ಎನಾರ್ಮಸ್. ಮೈ ಅಂಕಲ್ ಹ್ಯಾಸ್ ಅನ್ ಎನಾರ್ಮಸ್ ಬಂಗ್ಲೋ which has 6 bedrooms, 5 bathroom and 4 living rooms. ಅಂದ್ರೆ ನೋಡ್ರಿ ಎನಾರ್ಮಸ್ ಅಂದ್ರೆ ಏನಿರಬೇಕು ಸೈಜ್ ಒಳಗಡೆ ದೊಡ್ಡದಂತ ಅಥವಾ ಜಿಗ್ಯಾಂಟಿಕ್ ಅಂತ ಯೂಸ್ ಮಾಡ್ಬೋದು. ನೋಡಿ ಜಿಗ್ಯಾಂಟಿಕ್ ಅಂತ ವರ್ಡ್ ಯೂಸ್ ಮಾಡ್ಬೋದು. ಓಕೆ ಇದಂದ್ರು ಇದ ಒಂದು ವರ್ಡ್, ಎನಾರ್ಮಸ್ ಅಂದ್ರು ಒಂದ, ಜಿಗ್ಯಾಂಟಿಕ್ ಅಂದ್ರು ದಟ್ ಇಸ್ ದ ಸಿನೋನಿಮಿ ಆಫ್ ದಿ ಎನಾರ್ಮಸ್. ಓಕೆ ದ ರೈಟ್ ಆನ್ಸರ್ ಯಾವ್ದಪ್ಪ ಇಲ್ಲಿ, ಆಪ್ಷನ್ ಎ. ನೆಕ್ಸ್ಟ್ ಒನ್ ನೋಡ್ರಿ, select the most appropriate meaning of the underline idioms. ಇಲ್ಲಿ ಕೂಡ ನೋಡಿ ಐಡಿಯಮ್ಸ್ ಅಂತ ಕೊಟ್ಟಾರ, ನುಡಿಗಟ್ಟು ಅಂತ ಅಂತಾರು. ಆ ಪ್ರಕಾರ ಏನಾಗ್ತದೆ ಅಲ್ಲಿ ಆ ಸಬ್ಸ್ಟಿಟ್ಯೂಟ್ ಲೈನ್ ಒಳಗೆ ಏನ್ ನಾವು ಎಂಟ್ರಿ ಮಾಡಬಹುದು ನೋಡ್ರಿ. ಫಸ್ಟ್ ಏನ್ ಕೊಟ್ಟಾರು, ಸಿರಾಜುದ್ದೌಲಾ ಡಿಫೀಟ್. ಡಿಫೀಟ್ ಅಂದ್ರೆ ಏನ್ ನೋಡ್ರಿ, ಫಸ್ಟ್ ಒಂದು ಯುದ್ಧದಲ್ಲಿ ಗೆಲ್ಲುವುದಂತ ಅರ್ಥದ ಅಥವಾ ಇನ್ನೊಂದ ಸೋಲುವುದಂತ ಆಗ್ತದ. ಇಲ್ಲಿ ಏನಾಗಿತ್ತು, ಸಿರಾಜುದ್ದೌಲಾ ಡಿಫ್ಟೆಡ್. ಎದಕ್ಕೆ ಸೋತ್ಪವ? ಅಟ್ರಿಬ್ಯೂಟೆಡ್ ಅಂದ್ರೆ ಏನ್ ಹೇಳ್ರಪ್ಪ ಇಲ್ಲಿ, ರೆಸ್ಪಾನ್ಸಿಬಲ್ ಅಥವಾ ಕ್ವಾಲಿಟಿ ಅಥವಾ ರೀಸನ್. ರೀಸನ್ ಅಂದ್ರೆ ಏನಾಗುತ್ತೆ ನೋಡ್ರಪ್ಪ ಇಲ್ಲಿ, ಯಾವ ಏನ್ ಕಾರಣ ಅವೇನಕ್ಕನ್ನು ಸಿರಾಜುದ್ದೌಲಾ ಒಂದ್ ಯುದ್ಧದಾಗ ಸೋಲ್ತಾನ, ಎದಕ್ಕೆ ಸೋತಿರ್ತಾನು, ಏನ್ ಅದಕ್ಕೆ ಅಟ್ರಿಬ್ಯೂಟೆಡ್ ಅಂದ್ರೆ ಕಾರಣ ಏನಪ್ಪಾ ಅಂದ್ರ ಆ ಸ್ನೇಕ್ ಇನ್ ದ ಗ್ರಾಸ್ ಅಂತ ಕೊಟ್ಟಾರು. ಸೊ ಈ ವರ್ಡ್ ಬದಲಿ ಇನ್ನೊಂದು ವರ್ಡ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವು. ಸೊ ಅದ್ರ ರಿಲಿವೆಂಟ್ ಮೀನಿಂಗ್ ಏನಾಗ್ತದೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಆಪ್ಷನ್ ಏನ್ ಕೊಟ್ಟಾರ, ಡಿವೋಟೆಡ್ ಅಟೆಂಡೆಂಟ್, ಡಿಸ್ಲಾಯಲ್, ಡಿಸೈಡ್ಫುಲ್ ಪರ್ಸನ್, ಪೊಲೈಟ್ ಸರ್ಪೆಂಟ್ ಅಂತ ಹೇಳಿ. ಸೊ ಇದ್ರಾಗ ಯಾವ್ದು ಬರ್ಬೋದು ನೋಡ್ರಿ, ಗೆಸ್ ಮಾಡ್ರಿ ಯಾವ್ದು ಆನ್ಸರ್ ಬರ್ತದೆ ಇದಕ್ಕ. ಡಿಸ್ಲಾಯಲ್ ಏನ್ ಮೀನಿಂಗ್ ಬರ್ತದ, ಡಿವೋಟೆಡ್ ಏನ್ ಬರ್ತದ ನೋಡ್ರಿ, ಗೆಸ್ ಮಾಡ್ರಿ ಅದ. ಫಸ್ಟ್ ನೋಡ್ರಿ ಇಲ್ಲಿ ಡಿವೋಟೆಡ್ ಅಂದ್ರ ಇನ್ವೆಸ್ಟ್ ಅಂತ ಅರ್ಥ, ಅಟೆಂಡೆಂಟ್ ಇದು ಸರ್ವೆಂಟ್ ಯೂಸ್ ಮಾಡುವಂತ ವರ್ಡ್. ಎಸ್ಪೆಷಲಿ ಇದೇನಪ್ಪಾ ಅಂದ್ರೆ ಮೇಲ್ ಪರ್ಪಸ್ ಇದಾಗತಿ. ಡಿಸ್ಲಾಯಲ್ ಅಂದ್ರೆ ಡಿಸ್ಆನೆಸ್ಟಿ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ಬರತ್ತೆ ನೋಡ್ರಿ, ಅಟ್ರಿಬ್ಯೂಟೆಡ್ ಸ್ನೇಕ್ ಇನ್ ದ ಗ್ರಾಸ್ ಅಂದ್ರೆ ಇಲ್ಲಿ ಮೇನ್ ಅಂದ್ರೆ ಹಿಡನ್
ಹಿಡನ್ ಎನಿಮಿ ಏನ್ ಹೇಳ್ರಿ ಸ್ನೇಕ್ ಇನ್ ದ ಗ್ರಾಸ್ ಅಂದ್ರೆ ಆಕ್ಚುಲಿ ಮೀನಿಂಗ್ ಐತಿ ಹಿಡನ್ ಎನಿಮಿ. ಸೊ ಇಲ್ಲಿ ಹೆಂಗ್ ನೋಡ್ರಿ ಡಿಸ್ಲಾಯಲ್ ಅಂದ್ರೆ ಡಿಸ್ಆನೆಸ್ಟ್ ಬಂತು. ಡಿಸೈಟ್ಫುಲ್ ಅಂದ್ರೆ ಏನ್ ಹೇಳ್ರಿ ಚೀಟ್ ಮಾಡೋ ಅಂತ ಹೇಳ್ತ ನೋಡ್ರಿ ಚೀಟಿಂಗ್ ಪರ್ಸನ್. ಚೀಟಿಂಗ್ ಅಂದ್ರೆ ಚುಪಾ ಹೂವ ಅಂದ್ರೆ ಮುಚ್ಕೊಂಡ್ ಇರ್ತಾನ ಚೀಟ್ ಮಾಡ್ತಿರ್ತಾನು ಆ ವ್ಯಕ್ತಿಗೆ ಅಂತ ಹೇಳ್ತಾರು. ಸರ್ಪೆಂಟ್ ಅಂದ್ರೆ ಏನ್ ನೋಡ್ರಿ ಜಸ್ಟ್ ಗೆಸ್ ಮಾಡ್ರಿ. ಸರ್ಪೆಂಟ್ ಏನಾಗ್ಬೋದು ಇಲ್ಲಿ ಹಾರ್ಮ್ಫುಲ್ ಅಂತ ನೋಡ್ರಿ ಹಾರ್ಮ್ಫುಲ್ ಪರ್ಸನ್. ನೋಡ್ರಿ ಇಲ್ಲಿ ಡೈರೆಕ್ಟ್ ಏನಾಗೈತಿ ಹೇಳ್ರಿ ಅವಂಗೊಬ್ಬ ಏನ್ ಮಾಡಿರ್ತಾನ ಅವ್ನ ಕಡೆ ಒಬ್ಬ ಸೋಲ್ಜರ್ ಇರ್ತಾನು ಬಟ್ ಅವ್ ಏನ್ ಮಾಡಿರ್ತಾನೆ ಹೇಳ್ರಿ ಹೊರಗಡೆ ಅವಂಗ ಏನ್ ಮಾಡ್ತಾನ ಒಳ್ಳೇದಾಗ ಮಾಡ್ತಿರ್ತಾನ ಬಟ್ ಒಳಗಡೆ ಏನ್ ಮಾಡ್ತಾನ ಅವಂಗ ಮೋಸ ಮಾಡಿರ್ತಾನ. ಸೊ ಅಂತ ವ್ಯಕ್ತಿಗೆ ಏನ್ ಕರೀತಾರು ಸ್ನೇಕ್ ಇನ್ ದ ಗ್ರಾಸ್ ಅಂದ್ರ ಅ ಪರ್ಸನ್ ಹೂ ಇಸ್ ಚೀಟಿಂಗ್ ಅಂಡರ್ಲಿ ಅಂದ್ರ ಒಳಗಡೆ ಒಳಗಡೆ ಏನ್ ಮಾಡುದಪ್ಪ ಮೋಸ ಮಾಡೋದು ಹೊರಗೆ ಮಾತ್ರ ಏನ್ ಮಾಡೋದು ಹೇಳ್ರಿ ಅವಂಗ ಕೂಡ ಒಳ್ಳೆ ರೀತಿಯಾಗಿ ನಡ್ಕೋದು. ಸೊ ಅಬ್ವಿಯಸ್ಲಿ ನಮ್ದು ಇಲ್ಲಿ ಏನಾಗತ್ತೆ ಹೇಳ್ರಿ ಚೀಟಿಂಗ್ ಅಥವಾ ಡಿಸೈಟ್ಫುಲ್ ಪರ್ಸನ್ಗೆ ಏನಾಗತ್ತಪ್ಪ ನಮ್ದು ಇಲ್ಲಿ ಆಬ್ವಿಯಸ್ಲಿ ಇದ ರೈಟ್ ಆನ್ಸರ್. ಏನಾಗತ್ತೆ ಹೇಳ್ರಿ ಡಿವೋಟೆಡ್ ಅಂದ್ರೆ ಇನ್ವೆಸ್ಟ್ ಮಾಡೋದ ಅಥವಾ ಅಮೌಂಟ್ ಇನ್ವೆಸ್ಟ್ ಮಾಡೋದು ಅಥವಾ ಏನೋ ಒಂದು ಕ್ಯಾರೆಕ್ಟರ್ ಇನ್ವೆಸ್ಟ್ ಮಾಡ್ತಿದ್ದ ಅದು ಬರ್ತದ. ಬಟ್ ಇಲ್ಲಿ ಡಿಸ್ಲಾಯಲ್ ಅಂದ್ರೆ ಆನೆಸ್ಟಿ ಇರಂಗಿಲ್ಲ. ಏನಂತ ಹೇಳ್ರಿ ಡಿಸ್ಆನೆಸ್ಟಿ ಅವಂಗಿರ್ತಾನಪ್ಪ ಅಂದ್ರ ಪ್ರಾಮಾಣಿಕತೆಯಾಗಿ ಯಾರು ವ್ಯಕ್ತಿ ಇರಂಗಿಲ್ಲ ಅವ್ರಿಗೆ ಏನಂತ ಹೇಳ್ತಾರು ಡಿಸ್ಲಾಯಲ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನಾಗತ್ತೆ ಹೇಳ್ರಿ ಹೊರಗಡೆ ಅವನು ನಮ್ಗಳ ಚಲೋ ಇರ್ತಾನ ನಂಬಿಕೆ ಹೆಂಗ್ ಇರ್ತಾನ ಬಟ್ ಅವ್ ಏನ್ ಮಾಡಿರ್ತಾನ ಅವಂಗ ಒಳಗನ ಮೋಸ ಮಾಡುದು. ಸೊ ಅಂತ ವ್ಯಕ್ತಿಗೆ ಏನ್ ಕೇಳ್ತಾರಪ್ಪ ಡಿಸೈಟ್ಫುಲ್ ಪರ್ಸನ್. ಸೊ ಆಪ್ಷನ್ ಯಾವ್ದು ಹೇಳ್ರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡ್ರಿ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಫಿಲ್ ಇನ್ ದ ಬ್ಲಾಂಕ್ಸ್. ಬಿಟ್ಟಸ್ತರ ಅಥವಾ ಫಿಲ್ಲರ್ ಅಂತಂತಾರು. ಓಕೆ ಡಬಲ್ ಫಿಲ್ಲರ್ ಬಂದಿರ್ತಾವ ಸಿಂಗಲ್ ಫಿಲ್ ಇನ್ ಬ್ಲಾಂಕ್ಸ್ ಇರ್ತೈತಿ. ಸೊ ಅದ್ರೊಳಗೆ ಏನ್ ನೋಡ್ರಿ ಒಂದ್ ಕ್ವಶನ್ ಕೊಟ್ಟಾರ ಹಿ ಈಸ್ ಆನ್ ಅಬ್ಸಲ್ಯೂಟ್ಲಿ ಡ್ಯಾಶ್ ಮ್ಯಾನ್. ಸೊ ಅಲ್ಲಿ ಏನ್ ಕೊಟ್ಟಾರ ಆಪ್ಷನ್ ಚೇಸ್ ದ ಚಾಸ್ಟಿ ಚೆಸ್ ದ ಕ್ರೇಸ್. ಸೊ ನೋಡ್ರಿ ಇಲ್ಲಿ ಏನೈತಿ ಆ ಮ್ಯಾನ್ ಅಂತ ನಾವು ಕೊಟ್ಟಿದಾರ. ಸೊ ಅಲ್ಲಿ ಅಬ್ಸಲ್ಯೂಟ್ಲಿ ಏನ್ ಬರ್ಬೇಕು ಹೇಳ್ರಿ ಒಂದ ಎಡ್ಜೆಕ್ಟಿವ್ ಬರ್ಬೇಕು. ಓಕೆ ಸೊ ಅಲ್ಲಿ ಏನ್ ಬರ್ಬೋದು ನೋಡ್ರಿ ಈಗ ಚೇಸ್ಡ್ ಚೇಸ್ ಅಂತೂ ಬರಂಗಿಲ್ಲ. ಚೇಸ್ಟ್ ಮೀನಿಂಗ್ ಏನಾಗ್ತೈತಿ ನೋಡ್ರಿ ಫಾಲೋ ಮಾಡುದು ಅಥವಾ ಬ್ಯಾಕಪ್ ಹೋಗೋದಂತ ಅಂತಾರು ಚೇಸ್ ಮಾಡೋದು ಅಂತಾರ. ಆಮೇಲೆ ಚೆಸ್ಟ್ ಅಂತ ಬಂದಾರ ಇದು ಬಾಡಿ ಪಾರ್ಟಿಗೆ ಸಂಬಂಧಪಡ್ತದ ಇಲ್ಲಿ ಕೂಡ ಬರೋದಿಲ್ಲ. ಆಮೇಲೆ ಕ್ರೇಜ್ ನೋಡ್ರಿ ಕ್ರೇಜ್ ಅಂದ್ರೆ ಮ್ಯಾಡ್ ಅಂತ ಹೇಳ್ಬೋದು ಹೌದು ಅಥವಾ ದ ವರ್ಡ್ ಹೆಂಗಾಗಿತ್ತಪ್ಪ ಇದ ಕ್ರೇಜಿಯಿಂದ ಯೂಸ್ ಮಾಡಿದ ಕ್ರೇಜ್ಡ್ ಅಂತೇಳಿ. ಸೊ ಚೆಸ್ಟ್ ಅನ್ನೋದು ಏನಾಗತ್ತಪ್ಪ ಇಲ್ಲಿ ದ ರೈಟ್ ಆನ್ಸರ್. ಏನ್ ಹೇಳ್ರಿ ಚೆಸ್ಟಿ CHASTE. ಸೊ ಇದೇನಾಗೈತಿ ಹೇಳ್ರಿ ಇಲ್ಲಿ ಎಡ್ವರ್ಬ್ ಅಥವಾ ಅಡ್ಜೆಕ್ಟಿವ್ ಆಗ್ತದ. ಮ್ಯಾನ್ ದ ಹಿ ಈಸ್ ಅನ್ ಅಬ್ಸಲ್ಯೂಟ್ಲಿ ಚೆಸ್ಟ್ ಅಂದ್ರೆ ಏನ್ರಿ ಇನ್ನೋಸೆಂಟ್ ಪರ್ಸನ್ ಅಂತ ಇನ್ನೋಸೆಂಟ್ ಅಥವಾ ಸಿಂಪಲ್ ಪರ್ಸನ್ ಸಿಂಪಲ್ ಅಥವಾ ಮಾಡೆಸ್ಟ್ ಅಂತ ಹೇಳ್ಬೋದು. ಸೊ ರೈಟ್ ಆನ್ಸರ್ ಇಸ್ ಚೆಸ್ಟ್. ಏನ್ರಿ ಈಸ್ ಅನ್ ಅಬ್ಸಲ್ಯೂಟ್ ಚೆಸ್ಟ್ ಮ್ಯಾನ್. ಆಪ್ಷನ್ ಈಸ್ ಆಪ್ಷನ್ ಬಿ ಅಂತ ಹೇಳಿ ನಾವು ರೈಟ್ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ನೋಡ್ರಿ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಎಂಟಾನಮಿ. ಎಂಟಾನಮಿ ಅಂದ್ರೆ ಏನಿರಪ್ಪ ಅಪೋಸಿಟ್ ವರ್ಡ್ ಅಂತ ಹೇಳಿದ್ನಿ. ಬ್ರಾಕೆಟ್ ದಾಗ ಕೊಟ್ಟಾರ. ಸೊ ಆ ಬ್ರಾಕೆಟ್ ದಾಗ ಕೊಡ್ತಕ್ಕಂಥ ವರ್ಡ್ ನಾವೇನ್ ಮಾಡ್ತೀವಿ ಅಪೋಸಿಟ್ ಹೇಳ್ಬೇಕು. ಸೊ ನೋಡ್ರಿ ದ ಮೆಡಿಸಿನ್ ವಾಸ್ ಸೋ ಏನಾಗಿತ್ತದ ಇತನಿ ಥಿ ಅಂದ್ರೆ ಏನ ಇಷ್ಟ ಇತ್ತ ಅಂದ್ರೆ ಹೆಂಗಿರ್ತದ ದ್ಯಾಟ್ ಅ ಮ್ಯಾನ್ ಹ್ಯಾಡ್ ಟು ಚೂಸ್ ಶುಗರ್ ಅಲಾಂಗ್ ವಿತ್ ಇಟ್. ನೋಡ್ರಿ ಈ ಒಂದು ಔಷಧ ಇರ್ತದ ಆ ಔಷಧ ಏನ್ ಮಾಡ್ಬೇಕಾಯ್ತು ಆ ಔಷಧ ತಗೋಬೇಕಂದ್ರ ಏನಾಕಿತ್ತು ಅವಂಗ ಕಂಪಲ್ಸರಿ ಸಕ್ರಿಯವನ್ನ ತಿನ್ಬೇಕಾಗಿತ್ತು ಅಥವಾ ಶುಗರ್ ಅನ್ನ ಚೂಸ್ ಮಾಡ್ಬೇಕಾಗಿತ್ತು ಅಂತಾರು. ಸೊ ಏನ್ ಕೇರ್ ಅವರ ಎಂಟಾನಮಿ ಹೇಳ್ರಿ ಡೈರೆಕ್ಟ್ಲಿ ನಾವೇನ್ ಮಾಡ್ಬೋದು ಅಪೋಸಿಟ್. ಸ್ವೀಟ್ ಐತಿ ಸ್ವೀಟ್ ಅಪೋಸಿಟ್ ಏನಾಗ್ಬೋದು ಹೇಳ್ರಿ ಕೈ ಆಗ್ಬೇಕಾಗಿತ್ತು. ಬಟ್ ಇಲ್ಲೇನ ಆಪ್ಷನ್ ಕೈ ಕೊಟ್ಟಿಲ್ಲ. ಸೊ ಇದೇನ್ ಕೊಟ್ಟಾರ ನೋಡ್ರಿ ರ್ಯಾನ್ಸಿಡ್ ಅಂತ ಕೊಟ್ಟಾರು, ಸೋರ್ ಅಂತ ಕೊಟ್ಟಾರ, ಸ್ಟೇಲ್ ಅಂತ ಕೊಟ್ಟಾರ, ಫೆಟ್ಟಿಡ್ ಅಂತ ಕೊಟ್ಟಾರ. ಸೊ ನೋಡ್ರಿ ಫಸ್ಟ್ ಫೆಟ್ಟಿಡ್ ಫೀಲಿಂಗ್ ಮೀನಿಂಗ್ ಏನಾಗತ್ತೆ ನೋಡ್ರಿ ಫೆಟ್ಟಿಡ್ ಮೀನ್ಸ್ ಸ್ಟಿಂಕಿಂಗ್ ಅಂತ ಬರ್ತೈತಿ. ಸ್ಟಿಂಕಿಂಗ್ ಅಂದ್ರ ಬ್ಯಾಡ್ ಸ್ಮೆಲ್ ಸೊ ಏನ್ ಹೇಳ್ರಿ ಸ್ಮೆಲ್ ಅಂದ್ರೆ ಏನಪ್ಪ ಆಬ್ವಿಯಸ್ಲಿ ಇದಕ್ಕಿದೆ ರಿಲೇಟೆಡ್ ವರ್ಡ್ ಅಲ್ಲ. ಓಕೆ ಸೊ ನೆಕ್ಸ್ಟ್ ಏನ್ ಹೇಳ್ರಿ ಸ್ಟೇರ್ ಅಂತ ಕೊಟ್ಟಾರು ರ್ಯಾನ್ಸಿಡ್ ಇದೇನಕೈತಿ ರ್ಯಾನ್ಸಿಡ್ ಸ್ಟ್ರಾಂಗ್ ಸ್ಮೆಲ್
ಸ್ಟ್ರಾಂಗ್ ಸ್ಮೆಲ್. ಆಮೇಲೆ ಸ್ಟೇಲ್ ಅಂದ್ರೆ ನೋಡ್ರಿ ನಾಟ್ ಫ್ರೆಶ್ ಅಂತ ಬರ್ತದೆ. ಏನು ಹೇಳ್ರಿ, ನಾಟ್ ಫ್ರೆಶ್ ಅಂತ ಹೇಳ್ಬೋದು, ಅಥವಾ ನಾಟ್ ಇನ್ ಯೂಸ್, ನಾಟ್ ಯೂಸ್ಡ್ ಅಂದ್ರೆ ಉಪಯೋಗ ಬರೋದಿಲ್ಲ. ಸೊ ಅಬ್ವಿಯಸ್ಲಿ ನಮ್ಮ ಆನ್ಸರ್ ಏನಪ್ಪ ಇಲ್ಲಿ, ಅದು ಹೆಂಗೈತಿ, ಸ್ವೀಟ್ ಐತಿ, ಬಟ್ ಅಲ್ಲಿ ನಾವೇನ್ಬೇಕೈತಿ ಹೇಳ್ರಿ, ಕೈ ಇರ್ತಕ್ಕಂಥ ಯೂಸ್ ವರ್ಡ್ ಬರ್ಬೇಕಾಯ್ತು, ಬಟ್ ಏನಂತಾರೆ ಹೇಳ್ರಿ, ಸೋರ್, ಒಂದ್ ಸ್ವಲ್ಪ ಕಟ್ಟಿ ಅಂತ ಹೇಳ್ತಾರೆ ನೋಡಿ, ಹುಳಿ ಆಗೈತಿ. ಸೊ ಅದಕ್ಕೆ ಏನಪ್ಪಾ ಅಂತ ನಾವು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅವಾಗೇನಾಕತಿ, ಆ ಕೊಟ್ಟಿದ ಮೆಡಿಸಿನ್ ಬಹಳ ಕೈ ಏನೈತಿ, ಕೈ ಇಲ್ಲ, ಏನೈತಪ್ಪ ಸ್ವಲ್ಪ ಕಟ್ಟಿ ಅಂದ್ರೆ ಏನ್ರಿ, ಪೂರ್ತಿ ಕೈನೂ ಅಲ್ಲ, ಈ ಕಡೆ ಸ್ವೀಟು ಅಲ್ಲ. ಸೊ ಏನಾಗತ್ತೆ ಹೇಳ್ರಿ, ಅವ ಪ್ರತಿ ಸಲ ಅಂತ ಹೋಗ್ಬೇಕಾರೆ ಏನಾಗತ್ತೆ, he has to take the sugar. So option B is the right. Sour ಅಂತ ಹೇಳಿ ಬರ್ತದೆ. Option B is the right answer. Next notice, select the options in which all the words are spelled correctly. ನೋಡಿಲಿ ಒಂದು ಸೆಂಟೆನ್ಸ್ ಕೊಟ್ಟ ನೋಡ್ರಿ, ಮೊದ್ಲು ಏನ್ ಮಾಡ್ತೀರಿ ಹೇಳ್ರಿ, ಬರೀ ಸ್ಪೆಲ್ಲಿಂಗ್ಸ್ ಕೊಡ್ತಿರೋ ನಾಕ ಅದ್ರೊಳಗೆ ಯಾವ್ದು ಕರೆಕ್ಟ್ ಅಂತ ಹೇಳ್ತಿದ್ರು. ಬಟ್ ಇವಾಗ ಏನ್ ಮಾಡ್ತಿದಾರ, ಪ್ರೆಸೆಂಟ್ ಡೇ ಒಳಗಡೆ ವಾಕ್ಯ ಕೊಡ್ತಾರೋ, ಆ ವಾಕ್ಯ ಒಳಗಡೆ ಏನ್ ಮಾಡ್ತಾರಪ್ಪ ಅವರು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೊಟ್ಟಿದ್ದಾರೆ. ಜಸ್ಟ್ ನೋಡ್ರಿ, ಇಲ್ಲಿ ಪ್ರಶ್ನೆ ಏನೈತಿ, ದ ಸೇಜ್. ಸೇಜ್ ಅಂದ್ರೆ ಏನಪ್ಪಾ, ಋಷಿ ಅಂತ ಬರ್ತದೆ ಇಲ್ಲಿ. ಪ್ರೀಚ್ಡ್ ಅಂದ್ರೆ ಪ್ರವಚನ ಹೇಳ್ತಿರ್ತಾರು. ದ ಸೇಜ್ ಪಿಚ್ ದಟ್ ವಿ ಆರ್ ಅಕೌಂಟೇಬಲ್ ಟು ಗಾಡ್ ಇನ್ ಹಿಸ್ ಲೈಫ್. ಅದು ಸೇಮ್ ಎಲ್ಲ ಸೆಂಟೆನ್ಸ್ ನೋಡ್ರಿ ಸೇಮ್ ಐತಿ. ದ ಸೇಜ್ ಪಿಚ್ ದಟ್ ವಿ ಆರ್ ಅಕೌಂಟೇಬಲ್, ಸ್ಪೆಲ್ಲಿಂಗ್ ನೋಡ್ರಿ, ಟು ಗಾಡ್ ಇನ್ ದಿಸ್ ಲೈಫ್. ಸೊ ನೋಡ್ರಿ, ಅಕೌಂಟೇಬಲ್ ಇಲ್ಲಿ ಬೇರೆ ಐತಿ, ಇಲ್ಲಿ ಬೇರೆ ಅದ, ಇಲ್ಲಿ ನೋಡ್ರಿ ಇಲ್ಲಿ ಬೇರೆ ಐತಿ, ಇಲ್ಲಿ ಬೇರೆ ಐತಿ. ಸೊ ವಿಚ್ ಇಸ್ ದ ಕರೆಕ್ಟ್ ಸ್ಪೆಲ್ಟ್ ವರ್ಡ್ ನೋಡ್ರಿ ಇದ್ರಾಗ, ಅಕೌಂಟೇಬಲ್ ಒಳಗ ಕೆ ಅಂತೂ ಬರಂಗಿಲ್ಲ. ಸೊ ಆಪ್ಷನ್ ಬಿ ಹೋಯ್ತು. ಇಲ್ಲಿ ಡಬಲ್ ಯು ಬಂದಾವು, ಇದು ಕೂಡ ಬರಂಗಿಲ್ಲ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಸಿಂಗಲ್ ಸಿ ಬಂದಿದೆ. ಸೊ ರೈಟ್ ಆನ್ಸರ್ ಯಾವಪ್ಪ ನಮ್ದ, ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಯಾಕಂದ್ರೆ ನೋಡ್ರಿ, ಇದು ಎಲ್ಲಾ ಸ್ಪೆಲ್ಲಿಂಗ್ಸ್ ಕರೆಕ್ಟ್ ಅದಾವ. ದ ಸೇಜ್ ಪಿಚ್ ದಟ್ ವಿ ಆರ್ ಅಕೌಂಟೇಬಲ್. ಅಕೌಂಟೇಬಲ್ ಅಂದ್ರೆ ಏನ್ ಹೇಳ್ರಿ, ಮೀನಿಂಗ್ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಹೇಳಿ. ಇದು ಕೂಡ ಏನಾಗತ್ತೆ ಹೇಳ್ರಿ, ಒಬ್ಬ ಜವಾಬ್ದಾರಿ ವ್ಯಕ್ತಿ ಅಂತ ಹೇಳಿ. ಏನಪ್ಪಾ, ಅಕೌಂಟೇಬಲ್ ಟು ಗಾಡ್ ಇನ್ ಹಿಸ್ ಲೈಫ್. ಆ ವ್ಯಕ್ತಿಯ ಜೀವನದ ಬಗ್ಗೆ ಏನಪ್ಪಾ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತಾನ ಅಂತ ಹೇಳಿ ಹೇಳ್ತಿದ. ಸೊ ನೋಡ್ರಿ, ಇಲ್ಲಿ ನಮ್ಗೆ ಏನಾಯ್ತು, ಆಕ್ಚುಲಿ ಸ್ಪೆಲ್ಲಿಂಗ್ ಬೇಕಾಗೈತಿ. ರೈಟ್ ಸ್ಪೆಲ್ಲಿಂಗ್ ಇಸ್ ಅಕೌಂಟೇಬಲ್, ACCOUNTABLE. ಸೊ ಆಪ್ಷನ್ ಯಾವ್ದಿಪ್ಪ ಇದೆ, ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ನೋಡ್ರಿ, ಇಲ್ಲಿ ನೋಡ್ರಿ ಮೇನ್ ಐತಿ ನೋಡ್ರಿ. ಈಗ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಇನ್ ದಿ ಫಿಲ್ ಇನ್ ಬ್ಲಾಂಕ್ಸ್. ಇಲ್ಲಿ ಕೂಡ ಫಿಲ್ ಇನ್ ಬ್ಲಾಂಕ್ಸ್ ಕೊಟ್ಟಿದ್ದಾರೆ. ಸೊ ಏನ್ ಕೊಟ್ಟಾರ ನೋಡ್ರಿ, ಹಿ ಇಂಡೀಡ್ ಈಸ್ ಇಂಟೆಲಿಜೆಂಟ್ ಅಂದ್ರೆ ಏನ್ರಿ, ಒಬ್ಬ ಹುಡುಗಿ ಏನಪ್ಪ, ಆಲ್ರೆಡಿ ಈಸ್ ಎ ಇಂಟೆಲಿಜೆಂಟ್, ಬುದ್ಧಿವಂತ ಅಂತ ಹೇಳ್ತಾರೆ. ಹೂ ಡ್ಯಾಶ್ ದಿಸ್ ಅಂಡ್ ಸಕ್ಸೀಡ್ಸ್. ನೋಡ್ರಿ, ಸಕ್ಸೀಡ್ ಯಾವ ಫಾರ್ಮ್ನಾಗ ಐತಿ ನೋಡ್ರಿ, ಫಸ್ಟ್ ಆ ವರ್ಡ್ ಯಾವ ಫಾರ್ಮ್ನಾಗ ಐತಿ ಅಂದ್ರೆ ಫಸ್ಟ್ ಫಾರ್ಮ್ ಒಳಗೈತಿ. ಸಕ್ಸೀಡ್ ಅಂತದ್ದು ಫಸ್ಟ್ ಫಾರ್ಮ್ದಾಗ ಐತಿ. ಸೊ ಇದ್ರ ಹಿಂದೆ ಏನ್ ಯೂಸ್ ಮಾಡ್ಯಾರಪ್ಪಿ, ಆ್ಯಂಡ್ ಅನ್ನೋದು ಕಂಜಂಕ್ಷನ್. ಇಲ್ಲಿ ಫಸ್ಟ್ ಫಾರ್ಮ್ನಾಗ ಐತಿ ಅಂದ್ರೆ ಆ್ಯಂಡ್ ಆದ್ಮೇಲೆ ಇದ್ರ ಹಿಂದೂ ಕೂಡ ಇರ್ತೈತಿ ಸಿಂಗಲ್ ಅಥವಾ ಫಸ್ಟ್ ಫಾರ್ಮ್ನಾಗ ಇರ್ಬೇಕು. ಇಲ್ಲಿ ನೋಡ್ರಿ, ಆಲ್ಮೋಸ್ಟ್ ಈಸ್ ಒಂದು ಏನ್ ಕೊಟ್ಟಾರಪ್ಪ ಇಲ್ಲಿ, ಇದು ಕೂಡ ಪ್ರೆಸೆಂಟ್ ಟೆನ್ಸ್ ಆಗೈತಿ. ಈಗ ಪ್ರೆಸೆಂಟ್ ಟೆನ್ಸ್ ಬರ್ತೈತಿ. ಇಂಟೆಲಿಜೆಂಟ್ ಹೂ, ಇಲ್ಲಿ ಏನ್ ಬರ್ಬೇಕು, ಈ ಕೊಟ್ಟಿದ ಪ್ರೆಸೆಂಟ್ ಟೆನ್ಸ್ ಆಗೈತಿ ಅಂದ್ರೆ ವಾಸ್ ಅಂತಕ್ಕನ್ನೋದು ಫಾಸ್ಟ್ ಯು ಹೋದು, ಇಡಿ ಫಾರ್ಮ್ ಐತಿ, ಇದು ಕೂಡ ಹೋಗ್ತೈತಿ. ಸೊ ಇನ್ ಯಾರ್ದಾಗ ನೋಡ್ರಿ, ನೋಟಿಸ್ ಬರ್ತೈತಿ ಅಥವಾ ನೋಟಿಸಿಂಗ್ ಬರ್ತೈತಿ, ಅದನ್ನ ನಾವು ಗೆಸ್ ಮಾಡ್ಬೇಕು. ಇಲ್ಲಿ ಏನೈತಿ, ಫಸ್ಟ್ ಫಾರ್ಮ್ ಐತಿ, ಇಲ್ಲಿ ಕೂಡ ಫಸ್ಟ್ ಫಾರ್ಮ್ ಬರ್ಬೇಕು. ಸೊ ಯಾವ ವರ್ಡ್ ಬರ್ಬೋದು ಗೆಸ್ ಮಾಡ್ರಿ. ಇಲ್ಲಿ ನೋಟಿಸ್ ಬರ್ತೈತಿ ಅಥವಾ ನೋಟಿಸಿಂಗ್ ಬರ್ತೈತಿ. ING ಬರೋದಿಲ್ಲ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಏನ್ ಹೇಳ್ರಿ, he indeed is intelligent who notices this and succeeds in making all work truly great ante. So option is the C, notices. Just ನೋಡ್ರಿ, ಕ್ವಶನ್ ಓದ್ಕೋತ ಹೋಗ್ಬೇಕು, ಕ್ವಶನ್ ಅರ್ಥ ಆಗ್ಬೇಕು ನಿಮ್ಗೆ. ಆಯ್ತು ನೋಡ್ರಿ, ನಾವು ಆಕ್ಚುಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ ಕವರ್ ಮಾಡ್ತಿದಾರ. ಯಾವ್ದು ಬಂತು, ಸೈನ್ಸ್ ಬರ್ಲಿ, GK ಬರ್ಲಿ, ರೀಸನಿಂಗ್ ಬರ್ಲಿ, ಇವೊಂದು ಗ್ರಾಮರ್ ಕ್ಲಾಸಸ್ ಬಂತು, ವೆಕಾಬ್ಯುಲರಿ ಕ್ಲಾಸಸ್ ಆಲ್ರೆಡಿ ನಮ್ಮಲ್ಲಿ ಅಥವಾ ಏನಪ್ಪ ನಮ್ಮ ಇನ್ಸ್ಟಿಟ್ಯೂಟ್ ಒಳಗಡೆ ಏನು ಮಾಡ್ತಿದಾರ, ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದಾವೆ. ಸೊ ಯಾರಿಗೆ ಮುಂದೆ ಎಕ್ಸಾಮಿನೇಷನ್ ಕಟ್ಟುವುದಾವ ಅಥವಾ ಯಾರಿಗೆ ಫಿಸಿಕಲ್ ಬೇಕು, ನಮ್ಮ ಇನ್ಸ್ಟಿಟ್ಯೂಟ್ ಬಂದು ಜಾಯ್ನ್ ಆಗ್ಬೋದ. ಸೊ ನಿಮಗೆಲ್ಲ ಕಾಂಟ್ಯಾಕ್ಟ್ ಸಿಗ್ತಿದಾವೆ. ಇವೊಂದು ನಿಮಗೆ ಸಿಗ್ಲಿಕ್ಕಂದ್ರೂ ಕೂಡ
ಯೂಟ್ಯೂಬ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ರಿ, ನಮ್ ಎಲ್ಲಾ ರೆಕಾರ್ಡರ್ಸ್ ಅದಾವು ಅಥವಾ ಎಲ್ಲಾ ನಮ್ದ ಕ್ಲಾಸಸ್ ಹೋಗ್ತಾ ಇದಾವ. ಯಾರಪ್ಪ ನಿಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂದ್ರೂ ನೀವು ಮನೆಯಲ್ಲಿ ಕೂತು ನೋಡ್ಬೋದು. ಸೊ ಈಗ ಯಾರೋ ಹೊಸದಾಗಿ ಜಾಯ್ನಿಂಗ್ ಮಾಡೋರು ಇದ್ದಾರೆ, ನಿಮ್ಮ ಫ್ರೆಂಡ್ಸ್ ಅಥವಾ ಯಾರೋ ಇದ್ರು ಕೂಡ ಏನು ಮಾಡಪ್ಪ ಇಂಟಿಮೇಟ್ ಮಾಡಿ ಜಸ್ಟ್ ಬಂದ ಜಾಯ್ನ್ ಆಗಂತ ಹೇಳಿ. ಫಿಸಿಕಲ್ ಇರ್ಬೋದು ಅಥವಾ ಎಕ್ಸಾಮ್ ಪಾಯಿಂಟ್ ಇರ್ಬೋದು, ನಮ್ಮ ಏನಪ್ಪ ಕೋಚಿಂಗ್ ಸೆಂಟರ್ ಒಳಗಡೆ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದಾವ. ಸೊ ನೆಕ್ಸ್ಟ್ ಒಂದು ನೋಡ್ರಿ, ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಆಗಲ್ಲ ಏನಾಗಿತ್ತು, ಇನ್ಕರೆಕ್ಟ್ಲಿ ಸ್ಪೆಲ್ಡ್ ಕೊಟ್ಟಿದ್ರು ಬಟ್ ಸೆಂಟೆನ್ಸ್ ದಾಗ ಬಂದಿತ್ತು. ಬಟ್ ಇಲ್ಲಿ ಏನಾಗಿತ್ತು ನೋಡ್ರಿ, ಜಸ್ಟ್ ವರ್ಡ್ಸ್ ಕೊಟ್ಟಾರ. ಈ 4 ವರ್ಡ್ ಒಳಗೆ ಯಾವ್ದು ಕರೆಕ್ಟ್ ಇಲ್ಲ, ಬಟ್ ಇನ್ ಮಿಕ್ಕಾದ ಏನಿರ್ತಾವು 3 ಮಾತ್ರ ಕರೆಕ್ಟ್ ಕೊಟ್ಟಿರ್ತಾರು. ಸೊ ನಮಗ್ ನೋಡ್ರಿ, ನಾ ಆಗಲೇ ನಿಮ್ಗೆ ಹೇಳಿದ್ನಿ, ಜಸ್ಟ್ ನಾವು ವೆಕಾಬ್ಲರಿ ಮೂವ್ ಹಾಕೋತಿದ್ವಿ ಅಂದ್ರೆ ಏನಾಗುತ್ತೆ ಹೇಳಿ ನಾವು ಈಸಿಯಾಗಿ ವರ್ಡ್ ಐಡೆಂಟಿಫೈ ಮಾಡ್ಬೋದು. ಸೊ ನೋಡಿ ಇಲ್ಲಿ ಸ್ಕಲ್ಪ್ಚರ್ ಅಂತ ಕೊಟ್ಟವರು, ಮಿರಾಕ್ಯುಲಸ್, ವಿಷನ್, ಸಕ್ಸೆಡ್ ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಸ್ಕಲ್ಪ್ಚರ್ ಅನ್ನೋದು ವರ್ಡ್ ಸ್ಪೆಲ್ಲಿಂಗ್ ಹೆಂಗ್ ಬರ್ತದೆ. ಇದು SCULPTURE, ಹೌದು ಸ್ಕಲ್ಪ್ಚರ್ ಅಂತ ಬರ್ತದ. ಬಟ್ ಇದ್ರದ್ದೇನ, ಇದು ಸ್ಕಲ್ಪ್ಚರ್ ಯಾರಿಗಂತ ಹೇಳ್ರಿ, ಮೂರ್ತಿಗಂತ ಹೇಳ್ತಾರೆ. ಸೊ ಹೌದು, ಬಟ್ ಇದನ್ನ ಸ್ಕಲ್ಪ್ಚರ್ ಈ ವರ್ಡ್ ಇದಕ್ಕೆ ಬರ್ತೈತಿ, ಮೂರ್ತಿ ಮಾಡೋಂಗ್ ಕರೀತಾರೆ. ಹೌದು, ಮೂರ್ತಿ ಯಾವ ಒಂದು ಶಿಲಾಗಳು ಏನ್ ಮಾಡಿರ್ತಾರೆ, ಕೆತ್ತನೆ ಮಾಡಿರ್ತಾರೆ, ಅದಕ್ಕೆ ಸ್ಕಲ್ಪ್ಚರ್ ಅಂತ ಕರೀತಾರೋ. ಅದನ್ನ ಮಾಡೋಂಗ್ ಏನಂತ ಹೇಳ್ತಾರೋ ಸ್ಕಲ್ಪ್ಚರ್ ಅಂತ ಕರೀತಾರೆ. ಸೊ ರೈಟ್ ಸ್ಪೆಲ್ಲಿಂಗ್ ಏನ್ ಬರ್ತದೆ ಅಂದ್ರೆ PTURE ಬರ್ಬೇಕಾಯ್ತು. ಬಟ್ ರಾಂಗ್ ಆನ್ಸರ್ ಏನಾಗಿತ್ತು ಇಲ್ಲಿ ಹೇಳ್ರಿ, SK ಅಂತ ಯೂಸ್ ಮಾಡ್ಯಾರ. ಸೊ ದಿಸ್ ಇಸ್ ದ ಇನ್ಕರೆಕ್ಟ್ ಸ್ಪೆಲ್. ಸೊ ರೈಟ್, ಇದು ಮಿರಾಕ್ಯುಲಸ್ ಆಯ್ತು, ವಿಷನ್ ಆಯ್ತು, ಸಕ್ಸೆಡ್. ಮಿರಾಕ್ಯುಲಸ್ ಅಂದ್ರೆ ಏನಪ್ಪಾ, ವರ್ಡ್ ಮೀನಿಂಗ್ ಏನ್ ಬರ್ಬೋದು ನೋಡ್ರಿ. ಮಿರಾಕ್ಯುಲಸ್ ಅಂದ್ರೆ ಅಮೇಝಿಂಗ್ ಅಂತ ಬರ್ತೈತಿ ನೋಡ್ರಿ, ಅಮೇಝಿಂಗ್ ಅಂತ ಬರ್ತೈತಿ. ಅಥವಾ ಜಾದು ಅಂತ ಹೇಳ್ಬೋದು ನಾವು, ಜಾದು ಅಥವಾ ಮಿರಾಕಲ್ ಅಂತ, ವಂಡರ್ ಅಂತ ಹೇಳ್ಬೋದು. ವಿಷನ್ ಅಂದ್ರೆ ದೃಷ್ಟಿ ಅಂತ ಬರ್ತೈತಪಿ. ಸಕ್ಸೆಡ್ ಅಂದ್ರೆ ಯಾವ್ದೋ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ, ಅದಕ್ಕೆ ಆ ವರ್ಡ್ ಸಕ್ಸೆಡ್ ಅಂತ ಬರ್ತೈತೆ. ಸೊ ಇದು ಮಿಸ್ಪೆಲ್ಟ್ ಯಾವ್ದಾಗಿತ್ತಪ್ಪ ಅಂದ್ರೆ ಇಲ್ಲಿ ಸ್ಕಲ್ಪ್ಚರ್. ಸೊ ರೈಟ್ ಆನ್ಸರ್ ಈಸ್ ಇದು ಬರ್ತೈತೆ ನೋಡಿ, ಇದು ಆಕ್ಚುಲಿ ಸ್ಪೆಲ್ಲಿಂಗ್ ರೈಟ್. ಸೊ ಮಿಸ್ಟೇಕ್ ಆಗಿದೆ, ಒಂದೇ ವರ್ಡ್. ಆಪ್ಷನ್ ಎ ಇಸ್ ದ ಇನ್ಕರೆಕ್ಟ್ ಸ್ಪೆಲ್ಟ್. ನೆಕ್ಸ್ಟ್ ಒನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮಿ ಆಫ್ ದಿ ವರ್ಡ್. ಮತ್ತೆ ನೋಡ್ರಿ, ಇಲ್ಲ ಈ ಕ್ವಶನ್ ಪೇಪರ್ ನೋಡ್ರಿ ಆಲ್ಮೋಸ್ಟ್ ಸಿನೋನಿಮಿ ಎಂಟೋನಿಮಿ ಬಹಳಷ್ಟು ಕೇಳಿಬಿಟ್ಟಿದ್ದಾರೆ. ಸೊ ನೋಡ್ರಿ ಕ್ವಶನ್ ನೀವು ಏನ್ ಮಾಡ್ಬೇಕು, ಆಲ್ರೆಡಿ ಫಸ್ಟ್ ಏನ್ ಕೊಟ್ಟಾರ ಅಂತ ನಿಮ್ಗೆ ಭಾಳ ಸಲ ಹೇಳ್ತಾ ಇದ್ದೀನಿ ನೋಡ್ರಿ. ನಿಮ್ಗೆ ಪ್ರತಿ ಸಲ ನೀವು ಏನ್ ಮಾಡಪ್ಪ ಅಂದ್ರೆ ಕ್ವಶನ್ ಮೊದಲು ರೀಡ್ ಮಾಡ್ಬೇಕು. ಆ ರೀಡ್ ಮಾಡಿ ಅವು ಏನು ಕೇಳ್ಯಾರು ನಾವು ಅದಕ್ಕೆ ಹೆಂಗೆ ಅಟೆಂಡ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್ ಇರ್ತದೆ. ಸೊ ನೋಡ್ರಿ, ಐಡಿಯಲ್ ಅಂತ ಏನಪ್ಪ ಇದ್ರ ಮೀನಿಂಗ್ ಏನು, ಸಿನೋನಿಮಿಕ್ ಏನು, ಏನ್ ಹೆಪ್ಟಿ ಅಂತ ಬರ್ತೈತೋ, ಬ್ಯಾಡ್ ಅಂತ ಬರ್ತೈತೋ, ಇಂಟ್ಯಾಕ್ಟ್ ಬರ್ತೈತೋ ನೋಡ್ರಿ, ಅಥವಾ ಎಕ್ಸಲೆಂಟ್. ಜಸ್ಟ್ ಗೆಸ್ ಮಾಡ್ರಿ ಅದು ಏನ್ ಬರ್ಬೋದು. ಐಡಿಯಲ್ ಅಂದ್ರೆ ವರ್ಡ್ ಆಲ್ಮೋಸ್ಟ್ ಯೂಸ್ ಮಾಡಿರ್ತಾರೆ ಎಲ್ಲ ಕಡೆ, ಜಸ್ಟ್ ಗೆಸ್ ಮಾಡ್ರಿ. ಫಸ್ಟ್ ನೋಡ್ರಿ, ಇಂಟ್ಯಾಕ್ಟ್ ಅಂದ್ರೆ ಏನ್ ಬರ್ಬೋದು ಹೇಳ್ರಿ, ಅನ್ಟಚ್ಡ್ ಅಥವಾ ಲೆಫ್ಟ್ ಅಂತ ಅನ್ಬೋದು ನೋಡ್ರಿ. ಲೆಫ್ಟ್ ಅಂದ್ರೆ ಬಿಟ್ಟು ಹೋಗೋದು ಅಂದ್ರೆ ಹೇಳ್ರಿ, ಆ ಸ್ಥಳದಿಂದ ಬಿಟ್ಟು ಹೋಗೋದಂತ ಅರ್ಥ. ಸೊ ಬ್ಯಾಡ್ ಅಂದ್ರೆ ಆಲ್ಮೋಸ್ಟ್ ಗೊತ್ತು, ಕೆಟ್ಟ ಅಂತ ಹೇಳಿ. ಹೆಪ್ಟಿ ಅಂದ್ರೆ ಏನ್ ಬರುತ್ತೆ ನೋಡ್ರಿ, ಹೊಸ ವರ್ಡ್ ಐತಿ, ಸಿನೋನಿಮಿ ಇರ್ತೈತಿ, ಇದು ಭಾಳ ಕೇಳ್ತಾನೆ ಆಲ್ಮೋಸ್ಟ್. ಸ್ಟ್ರಾಂಗ್ ಅಂತ ಅನ್ಬೋದು, ಅಥವಾ ನಾಟ್ ಮೂವೇಬಲ್ ಅಂತ ಹೇಳ್ಬೋದು. ನಾಟ್ ಮೂವೇಬಲ್ ಕರೆಕ್ಟಾ. ಆಮೇಲೆ ನೋಡ್ರಿ, ಬಟ್ ಇಲ್ಲಿ ಏನ್ ಕೇಳ್ತಾನೆ ನಾವು, ಎಕ್ಸಲೆಂಟ್ ಅಂದ್ರೆ ಓಪನ್ ಹಾರ್ಟೆಡ್ ಅಥವಾ ಒಳ್ಳೆ ಮನುಷ್ಯ ಇರ್ಬೇಕು. ಸೊ ಇದಕ್ಕೆ ಜಸ್ಟ್ ರಿಲೇಟೆಡ್ ವರ್ಡ್ಪ ಅಂದ್ರೆ ಎಕ್ಸಾಕ್ಟ್ಲಿ ಎಕ್ಸಲೆಂಟ್ ನಾವು ಯೂಸ್ ಮಾಡ್ಬೋದು. ನೋಡ್ರಿ, ಒಳ್ಳೆ ಮನುಷ್ಯ ಅಥವಾ ಒಳ್ಳೆ ಕ್ಯಾರೆಕ್ಟರ್ ಇರ್ತಾರೋ. ಸೊ ಮೋಡೆಸ್ಟ್ ಅಥವಾ ಮಾಡಲ್ ಅಥವಾ ಏನ್ ಹೇಳ್ರಿ, ಒಂದು ಡಿಸೆಂಟ್ ಮ್ಯಾನ್ ಅಂತ ಹೇಳ್ತಾರೆ ನೋಡ್ರಿ. ಡಿಸೆಂಟ್ ಮ್ಯಾನ್ ಅನ್ನೋ ವರ್ಡ್ಗೆ ಐಡಿಯಲ್ ಅಂತ ಹೇಳ್ಬೋದು, ಅಥವಾ ಏನಂತ ಹೇಳ್ಬೋದು ಹೇಳ್ರಿ, ಎಕ್ಸಲೆಂಟ್ ಅನ್ನೋ ವರ್ಡ್ ಯೂಸ್ ಮಾಡೋದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಎಕ್ಸಲೆಂಟ್. ಸಿನೋನಿಮಿ ಆಫ್ ಐಡಿಯಲ್, appropriate synonym of ideal is excellent. Okay, next one ನೋಡ್ರಿ, select the most appropriate option that can be substitute the underline segment in the given sentence. ನೋಡ್ರಿ ಏನು ಮಾಡ್ಯಾರ ಇಲ್ಲಿ, ಒಂದು ಅಂಡರ್ಲೈನ್ ಮಾಡ್ಯಾರ, ಯಾವ್ದಪ್ಪ ಅಂದ್ರೆ ಇಲ್ಲಿ ಎನ್ಕ್ವೈರಿ ಫಾರ್ ದಿ ಐಸ್ ಸರ್ಜರಿ. ಸೊ ನೋಡಿ ಇಲ್ಲಿ, if there is no need one substitute it, select no substitution. ನೋಡ್ರಿ ಇಲ್ಲಿ ಕೊಟ್ಟಾರಪ್ಪ ಅಂದ್ರೆ ಒಂದು ಆಲ್ಮೋಸ್ಟ್ ಎರರ್ ಇರ್ತದೆ. ಸೊ ನೋ ಸಬ್ಸ್ಟಿಟ್ಯೂಷನ್ ಆಪ್ಷನ್ ಅಂತೂ ಬರಂಗಿಲ್ಲ, ಈಗ ಎರರ್ ಇದ್ದೇ ಇರ್ತದೆ ಆಲ್ಮೋಸ್ಟ್. ನೋಡಿ ಇಲ್ಲಿ ಏನಂತ ನಾವು, ಐ ವಿಸಿಟೆಡ್ ದಿ ಹಾಸ್ಪಿಟಲ್ ಟು ಎನ್ಕ್ವೈರ್ ಅಬೌಟ್ ಐ ಸರ್ಜರಿ. ಏನ್ ಮಾಡ್ಯಾರ ಅವರು,
ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಸೊ ಅಲ್ಲಿ ಏನು ಮಾಡಿದಾರೆ ಎನ್ಕ್ವೈರಿ ಮಾಡಕ್ ಹೋಗಿದ್ದಾರೆ. ಸೊ ಇದ್ರ ಬಲ್ಲಿ ಏನೇನಂತ ನಾವು ಇನ್ನೊಂದು ವರ್ಡ್ ಯೂಸ್ ಮಾಡ್ಕೊಂತ ಹೇಳ್ತಾನೆ. ಇಲ್ಲಿ ಏನಾಗೈತೆ ನೋಡ್ರಿ, ಫಸ್ಟ್ ಆಪ್ಷನ್ ಎನ್ಕ್ವೈರಿ ಅಬೌಟ್ ಐ ಸರ್ಜರಿ ಅಥವಾ ಎನ್ಕ್ವೈರಿ ಫಾರ್ ಐಸ್ ಸರ್ಜರಿ, ಎನ್ಕ್ವೈರ್ಡ್ ಅಬೌಟ್ ಐ ಸರ್ಜರಿ. ಸೊ ಇಲ್ಲಿ ಮೇನ್ ನೋಡ್ರಿ, ಇಲ್ಲಿ ಅಬೌಟ್ ಬಂದೈತಿ, ಫಾರ್ ಅದ, ಇಲ್ಲಿ ಅಬೌಟ್ ಐತಿ. ಇವೆಲ್ಲ ಏನಿರಪ್ಪ, ಇವು ಪ್ರಿಪೋಸಿಷನ್ ಬರ್ತಾವು. ಸೊ ಇದನ್ನ ಕಂಡು ಹಿಡಿಬೇಕಂದ್ರೆ ಯಾವ ರೀತಿ ಐತಿ ಮೇನ್ ಲಾಸ್ಟ್ ಏನೈತಿ ಹೇಳ್ರಿ, ಇಲ್ಲಿ ಐಸ್ ಇಲ್ಲಿ ನೌನ್ ಸಂಬಂಧಪಟ್ಟಂಗೆ ಐತಿ ನೋಡ್ರಿ. ಇದ ನೌನ್ ಬಾಜುಕ ಯಾವಾಗಲೂ ಎಕ್ಸಾಕ್ಟಿವ್ ಬಂದಿರ್ತದ. ಇದ್ರ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ಗೊತ್ತಾಗುತ್ತೆ ನೋಡ್ರಿ. 10 ರೂಪಿ 10 ರೂಪಿ ಬರಿಬೇಕು ಅಥವಾ 10 ರೂಪೀಸ್ ಬರಿಬೇಕು ನೋಡ್ರಿ. ಈ ನೋಡ್ರಿ, ಇಲ್ಲಿ ನಾವು ಎದ್ರ ಬಗ್ಗೆ ಮಾತಾಡ್ತೀವಿ ಹೇಳ್ರಪ್ಪಿ, ರುಪೀಸ್ ಬಗ್ಗೆ ಮಾತಾಡ್ತೀವಿ. ಎಷ್ಟು ಐತಿ 10 ರೂಪಿ ಅಂತ ಐತಿ. ಸೊ ಏನಂತೀರಿ, ಇಲ್ಲಿ ರೂಪಿಯ ನೌನ್ ಆಯ್ತು, ಹೌದು. ಇಲ್ಲಿ ಏನೈತಿ ಎಡ್ಜೆಕ್ಟಿವ್, ಹೌದು, ಕರೆಕ್ಟಾ. ಇನ್ ಕೇಸ್ ಇದನ್ನ ನಾವ್ ಏನ್ ಮಾಡ್ಬೇಕಪ್ಪ, ಮುಂದ ನೋಟ್ ಅಂತ ಬರ್ದ್ನಿ. ಇವಾಗ ನಾವ್ ಎದ್ರ ಬಗ್ಗೆ ಮಾತಾಡಕೈತಿ ನೋಡ್ರಿ, ಇಲ್ಲಿ 10 ರೂಪಿ ನೋಟ್. ಇಲ್ಲಿ ಏನಾಗೈತಿ ನೋಡ್ರಿ, ಈಗ ಎರಡು ಏನಕ್ಕವ, ಇವು ಎರಡು ಏನಕ್ಕಪ್ಪ, ಇಲ್ಲಿ ಎಡ್ಜೆಕ್ಟಿವ್ ಆಗ್ತಾವ ನೋಡ್ರಿ. ಫಸ್ಟ್ ಏನೇನ ಎಡ್ಜೆಕ್ಟಿವ್ ಏನ್ ಬಂದಿರ್ತದ ಅವಕ್ಕೆ ಪ್ಲೂರಲ್ಸ್ ಬರೆಯಕ್ ಬರಂಗಿಲ್ಲ. ಓಕೆ, ಎಡ್ಜೆಕ್ಟಿವ್ ಏನೈತಿ ಯಾವಾಗ್ಲೂ ಸಿಂಗ್ಯುಲರ್ ಇರ್ತೈತಿ, ಪ್ಲೂರಲ್ ಬರೆಯಕ್ ಬರೋದಿಲ್ಲ. ಸೊ ಇದೇ ರೀತಿ ಸೇಮ್ ಇಲ್ಲಿ ನೋಡ್ರಿ, ಇಲ್ಲಿ ನೌನ್ ಅಂದ್ರೆ ಏನೈತಿ, ಇಲ್ಲಿ ಆಯ್ ಐತಿ, ಇಲ್ಲಿ ನೌನ್ ಕೊಟ್ಟಾರ. ಬಟ್ ಇಲ್ಲಿ ಏನೈತಿ ನೋಡ್ರಿ, ಸರ್ಜರಿ ಕೂಡ ಒಂದು ಇಲ್ಲಿ ನೌನ್ ಬಂದ. ಸರ್ಜರಿಯಲ್ಲಿ ನೌನ್ ಮತ್ತೆ ಹಿಂದೆ ಏನಿರ್ಬೇಕು, ಎಡ್ಜೆಕ್ಟಿವ್ ಇರಬೇಕು. ಬಟ್ ಅದು ಯಾವ ಫಾರ್ಮ್ ಇರ್ಬೇಕು ಹೇಳ್ರಿ, ಸಿಂಗ್ಯುಲರ್ ಇರ್ಬೇಕು. ಓಕೆ, ಇಲ್ಲಿ ನೋಡ್ರಿ, ಸೊ ಇಲ್ಲಿ ನೋಡ್ರಿ ಇ ಎಸ್ ಬಂದೈತಿ. ಸೊ ದಿಸ್ ಆಪ್ಷನ್ ಇಸ್ ಹೋಗಿಬಿಡ್ತು. ಓಕೆ, ಮತ್ತೆ ಇಲ್ಲಿ ಏನ್ ಕೊಡ್ಯಾರ ನೋಡ್ರಿ, ಎನ್ಕ್ವೈರ್ಡ್ ಅಂತ ಕೊಟ್ಟಾರ. ಬಟ್ ಇಲ್ಲಿ ಏನಾಗೈತಿ ವರ್ಬ್ ಬೇಸ್ ಫಾರ್ಮ್ ಡಿಗ್ರಿ ಚೇಂಜ್ ಆಗೋದಿಲ್ಲ. ಏನಾಗೈತಿ ಎನ್ಕ್ವೈರ್ಡ್ ಅಂತೂ ಆಗೋದಿಲ್ಲ. ಸೊ ಇದು ಆಪ್ಷನ್ ಹೋಯ್ತು. ಸೊ ನೋಡ್ರಿ, ಇಲ್ಲಿ ಎಲಿಮಿನೇಷನ್ ಮಾಡಿದ್ವಿ, ಡಿ ನೋ ಟು ಸಿ ಬಿ. ಸೊ ಆಬ್ವಿಯಸ್ಲಿ ನಮ್ಮ ರೈಟ್ ಆನ್ಸರ್ ಯಾವ್ದು ಹೇಳ್ರಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎನ್ಕ್ವೈರಿ ಅಬೌಟ್ ಐ ಸರ್ಜರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿತ್ತು ನೋಡ್ರಿ, ಇಲ್ಲಿ ಐ ಏನಾಗ್ತದೆ, ಇಲ್ಲಿ ಎಡ್ಜೆಕ್ಟಿವ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಮುಂದೆ ಸರ್ಜರಿ ಐತಿ. ಈ ನೌನ್ ಹಿಂದ್ಗಡೆ ವರ್ಡ್ ಯಾವ್ದು ಐತಿ, ಎಡ್ಜೆಕ್ಟಿವ್ ಇರ್ತೈತಿ. ಎಡ್ಜೆಕ್ಟಿವ್ ಇದ್ದಾಗ ಅವ ಹೆಂಗಪ್ಪ, ಸಿಂಗ್ಯುಲರ್ ಫಾರ್ಮ್ ದಾಗ ಇರ್ತೈತಿ. ಅವನ ಪ್ಲೂರಲ್ಸ್ ಬರೆಯಾಕ ಬರುವುದಿಲ್ಲ. ಸೊ ನಮ್ಮ ಆನ್ಸರ್ ಏನಪ್ಪ, ಇಲ್ಲಿ ಐಸ್ ಅಂತ ಬರುದಿಲ್ಲ, ಐ ಬರ್ತದೆ. ಸೊ ರೈಟ್ ಆನ್ಸರ್ ಯಾವ್ದು ಇಲ್ಲಿ, ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಈಗ ಬೇಗ ಬೇಗ ಹೋಗ್ಬೇಕು. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದಿ ಗಿವನ್ ಐಡಿಯಮ್. ಇಲ್ಲಿ ಕೂಡ ಒಂದು ಐಡಿಯಮ್ ಕೊಟ್ಟಾರ. ಸೊ ಏನಂತಾರೆ ರೀ, ಟು ಕಾಲ್ ಇನ್ ಕ್ವಶನ್. ಈಗ ಒಂದು ಪ್ರಶ್ನೆ ಏನ್ ಮಾಡ್ತಾವ, ಟು ಕಾಲ್ ಇನ್ ಕ್ವಶನ್ ಅಂದ್ರೆ ಏನಾರಪ್ಪಿ, ಜಸ್ಟ್ ಏನ್ ಮಾಡೋದು, ಬಂದ ಎನ್ಕ್ವೈರಿ ಮಾಡೋಂತಾರ ಅಥವಾ ಒಂದು ಚಾಲೆಂಜ್ ಮಾಡೋಂತಾರ. ಆಬ್ವಿಯಸ್ಲಿ ಏನಪ್ಪ ನಮ್ಮ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಡ್ಯಾಟ್ ಇವ್ ಇಂಥವು ಈಸಿಗೆ ಇರ್ತಾರ. ಏನಾಕೈತಿ ನಾವ ಇಲ್ಲಿ ನಾವು ಮಾಡೋದು ಟೈಮ್ ಅನ್ನ ಸೇವ್ ಮಾಡ್ಕೋಬಹುದು. ಓಕೆ, ಏನ್ ಕೊಟ್ಟಾರ ನೋಡ್ರಿಪ್ಪ ಕೆಲವೊಂದು ಆಪ್ಷನ್, ಶೋ ಇನ್ ಡಿಫರೆನ್ಸ್, ಟೇಕ್ ಎ ರೆಸೊಲ್ಯೂಟ್ ಸ್ಟ್ಯಾಂಡ್, ಡಿಸ್ಲೈಕ್ ದಿ ಅರೇಂಜ್ಮೆಂಟ್. ಡಿಸ್ಲೈಕ್ ದಿ ಅರೇಂಜ್ಮೆಂಟ್ ಅಂದ್ರೆ ಏನಾರಪ್ಪಿ, ಅಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್ ಏನ್ ಮಾಡೋದು, ಜಸ್ಟ್ ಅರೇಂಜ್ಮೆಂಟ್ ಮಾಡೋದು ಅಂತ ಅರ್ಥ ಆಗುತ್ತೆ ಇಲ್ಲಿ. ಸೊ ನೋಡ್ರಿ, ಇಲ್ಲಿ ರೆಸೊಲ್ಯೂಟ್ ಅನ್ನೋದು ಸ್ಟ್ರಾಂಗ್ ಅಂತ ಮೀನಿಂಗ್ ಆಗ್ತದ, ಅಥವಾ ಫರ್ಮ್. ಆಗಲೇ ಬಂದಿತ್ತು ನೋಡ್ರಿ, ರೆಸೊಲ್ಯೂಟ್ ಅಂದ್ರೆ ಏನಪ್ಪಿ, ಸ್ಟ್ರಾಂಗ್ ಅಂತೇಳಿ. ಶೋ ಇನ್ ಡಿಫರೆನ್ಸ್ ಇದೇನಾಗ್ಬೋದು ನೋಡ್ರಿ, ಶೋ ಇನ್ ಡಿಫರೆನ್ಸ್ ಅಂದ್ರೆ ಅರೋಗ್ಯಾಂಟ್ ಅಂತ ಅನ್ಬೋದು, ಅಥವಾ ಸಾರಿ ಏನು ಸ್ಟ್ರೈಕ್ ಅಂತ ಬರ್ತೈತಿ ನೋಡ್ರಿ. ಜಸ್ಟ್ ಗೆಸ್ ಮಾಡೋದನ್ನ. ಏನ್ ಬರುತ್ತೆ ನೋಡ್ರಿ, ಶೋ ಇನ್ ಡಿಫರೆನ್ಸ್, ಸ್ಟ್ರೈಕ್ ಅಂತ ಹೇಳ್ಬೋದು, ಸ್ಟ್ರೈಕ್ ಅಂತ ಹೇಳಿ ವರ್ಡ್ ಬರ್ತದೆ. ಇನ್ ಡಿಫರೆನ್ಸ್ ಅಂದ್ರೆ ಏನ್ರಿ, ಪೂರ್ತಿ ಡಿಫರೆನ್ಸ್ ಆಗಿ ಕಾಣೋದು. ಹೆಂಗ್ ಮಾಡ್ತಿದ್ವ ಅಂದ್ರೆ, ಒಂದು ಗ್ರೂಪ್ ಬರ್ತದ, ಗ್ರೂಪ್ ಒಳಗಡೆ ಏನಪ್ಪಾ ಇನ್ ಡಿಫರೆನ್ಸ್ ಅಂದ್ರೆ ಒಂಚೂರು ಡಿಫರೆನ್ಸ್ ಆಗಿರೋದಂತ ವರ್ಡ್ ಬರ್ತೈತಿ. ರೆಸೊಲ್ಯೂಟ್ ಅಂದ್ರೆ ಸ್ಟ್ರಾಂಗ್ ಬರ್ತೈತಿ. ಇಲ್ಲಿ ಚಾಲೆಂಜ್ ಅನ್ನೋದು ಏನಪ್ಪಾ, ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದಿ ಚಾಲೆಂಜ್. ಏನೇಳ್ರಿ, ಟು ಕಾಲ್ ಇನ್ ಕ್ವಶನ್ಸ್ ಅಂದ್ರೆ ಕ್ವಶನ್ಸ್ ಅಂದ್ರೆ ಏನೇಳ್ರಿ, ಇಲ್ಲಿ ಪ್ರಶ್ನೆಗಳು ಬಂತಂದ್ರೆ ಅವ್ನ ಒಬ್ಬಗೆ ಏನ್ ಮಾಡೋದನ್ನ ಚಾಲೆಂಜಿಂಗ್ ಮಾಡೋದಂತ ನೋಡ್ರಿ. ಅಂದ್ರೆ ಏನೇಳ್ರಿ, ಅವ್ನ್ ಸ್ವಲ್ಪ ಏನ್ ಮಾಡೋದು, ಡಿಫ್ರೆನ್ಸ್ ಇಟ್ದಾಗ ಮಾಡೋದು. ಅವ್ನು ನೆಗ್ಲಿಜೆನ್ಸಿ ಅನ್ನಂಗಿಲ್ಲ, ಡಿಫ್ರೆನ್ಸ್ ಇಡುವಾಗ ಮಾಡ್ಕೊತ ಹೋದ್ವಿ ಏನಾಗತ್ತಪ್ಪ, ಅವಂಗ ಚಾಲೆಂಜ್ ಮಾಡ್ಕೊತ ಹೋದಂಗ ಆಗ್ತದೆ. ಸೊ ಆಪ್ಷನ್ ಇಸ್ ದಿ C1 ಚಾಲೆಂಜ್. ನೆಕ್ಸ್ಟ್ ನೋಡ್ರಿ, ಕಂಪ್ಲೀಟ್ ದ ಸೆಂಟೆನ್ಸ್ ಯೂಸಿಂಗ್ ಕರೆಕ್ಟ್ ಪೇರ್ ಆಫ್ ವರ್ಡ್ಸ್
ಫ್ರಾಮ್ ದಿ ಆಪ್ಷನ್. ನೋಡ್ರಿ ಪೇರ್ ಅಂತ ಹೇಳಿದ್ ನಿಮ್ಗ, ಪೇರ್ ಅಂದ್ರೆ ಜೋಡಿ. ಹೌದು, ಈ ಎಕ್ಸಾಂಪಲ್ ನಾವು ಸೀಸರ್, ನಿಮ್ಮ ಮಂದಿ ನೋಡ್ರಿ ಮನೆ ಏನಾಗಿತ್ತು ಸೀಸರ್ ಅಂತ ಹೇಳ್ತಿದ್ವಿ. ಸೀಸರ್ಸ್ ಬರಂಗಿಲ್ಲ, ಇದು ಸೀಸರ್ಸ್ ಅಂತ ಬರೀಬೇಕು. ಸೀಸರ್ಸ್ ಅಂದ್ರೆ ಸಿಂಗ್ಯುಲರ್, ಇದೇನು ವರ್ಡ್ ಯೂಸ್ ಆಗೈತಿ ಸಿಂಗ್ಯುಲರ್ ಯೂಸ್ ಆಗಿರ್ತದೆ. ಅದೇ ನೋಡ್ರಿ ಇಲ್ಲಿ. ಬಟ್ ನಾವ್ ಇನ್ ಹೆಂಗ್ ಕರಿಬೇಕು ಹೇಳ್ರಿ, ಪೀಸ್ ಆಫ್, ಸಾರಿ ಪೀಸ್ ಅಪ್ ಅಂತೀವೋ ಪೇರ್ ಅಪ್ ಅಂತೀವೋ, ಯಾವ್ದು ಅಂತೀವ್ರಿ ಎಸ್ ಮಾಡ್ರಿ. ಎಕ್ಸಾಕ್ಟ್ಲಿ ನಾವೇನಂತೀವಿ ಪೇರ್ ಅಪ್ ಅಂತೀವಿ. ಅಂದ್ರೆ ನೋಡ್ರಿ ಸೀಸರ್ ಹೆಂಗ್ ಮಾಡಲ್ಪಟ್ಟದ, ಒಂದು ಐಟಮ್ 2 ಬ್ಲೇಡ್ ದಿಂದ ಮಾಡಿರ್ತದ. ಸೊ ಅದಕ್ಕೆ ಏನಂತೀವಿ ನಾವು ಪೇರ್ ಅಂತೀವಿ. ಸೊ ನಾವು ಸ್ಲೀಪರ್ಸ್ ತಗೋತೀವಿ, ಅಲ್ಲಿ ಕೂಡ ಸಿಂಗಲ್ ತಗೋತೀನಿ ಹೋಗಿ, ಇಲ್ಲಪ್ಪ ಯಾವಾಗ ಅಂತ ನೋಡ್ರಿ ಒಂದ್ ಜೊತೆ ಕೊಡಂತ ಹೇಳ್ತೀವಿ. ಸೊ ಜೊತೆ ಅಂದ್ರೆ ಏನ್ ಹೇಳ್ರಿ, ಇಲ್ಲಿ ಪೇರ್ ಅಂತ ಬರ್ತದ. ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ, 2 ಫಿಲ್ ಬ್ಯಾಂಕ್ಸ್, ಫಿಲ್ಲರ್ ಕೊಟ್ಟಾರ ನೋಡ್ರಿ, 2 ಫಿಲ್ಲರ್ಸ್ ಅದಾವು. ಓಕೆ, ಹೆಂಗ ಮೈ ಬ್ರದರ್ ಡ್ಯಾಶ್ ಆಪಲ್ಸ್ ಡ್ಯೂರಿಂಗ್ ಹಿಸ್ ಫಾಸ್ಟ್. ಏನ್ ಹೇಳ್ರಿ, ಬ್ರದರ್ ಅಂದ್ರೆ ತಮ್ಮ ಅಥವಾ ಅಣ್ಣ ಇರ್ಬೋದು ಬಿ. ನೋಡ್ರಿ ಡ್ಯಾಶ್ ಆಪಲ್ಸ್ ಡ್ಯೂರಿಂಗ್ ಹಿಸ್ ಫಾಸ್ಟ್. ಫಾಸ್ಟ್ ಅಂದ್ರೆ ಏನ್ ಮಾಡೈತಿ ನೋಡ್ರಿ ಮೀನಿಂಗ್, ಉಪವಾಸ ಮಾಡ್ತಾರಲ್ಲಪಿ, ಉಪವಾಸ ಮಾಡೋದು ಅಂತಾರಲ್ಲ ಫಾಸ್ಟ್ ಅಂತೆ. ಅವ ಏನ್ ಮಾಡ್ಯಾನಿರಪಿ, ಉಪವಾಸ ಟೈಮ್ನಾಗ ಆಪಲ್ ತಿಂದಾನು. ಓಕೆ, ಸೊ ನೋಡ್ರಿ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಾರು, 8 and 8, 8 2 ಸಲ 8 ಅಂತ ಕೊಟ್ಟಾರು, 8 ಅಂತ ಕೊಟ್ಟಾರು. ಇಲ್ಲಿ 8 8. ಫಸ್ಟ್ ಏನ್ ನೋಡ್ರಿ, ಇಲ್ಲಿ ಆಪಲ್ ಬಗ್ಗೆ ಐತಿ. ಆಪಲ್ ಏನ್ ಮಾಡ್ಯಾನ ತಿಂತ ಅಂತ ಅರ್ಥ, ಹೌದಲ್ರಿ, ತಿನ್ನೋದು. ಅವ್ ಎಷ್ಟು ತಿಂದ ಅಂತ ತಿಂದಾನವರ ಇಲ್ಲಿ ನಂಬರ್ ಕೊಟ್ಟಾರ, ಇಲ್ಲಿ 8 8 ಅಂತೆ. ಬಟ್ 8 ಅಂತ ಬರೋಕ್ಲ, ತಿಂದಾನವ ಎಷ್ಟು ತಿಂದಾನು 8 ತಿಂದಾನ. ಫಸ್ಟ್ ಏನ್ ಬರಬೇಕು, ATE ತಿನ್ನೋದು ಬರ್ಬೇಕು. ಸೊ ಆಪ್ಷನ್ ಯಾವ್ದೈತಿ ಇಲ್ಲಿ, ಇದು ಬಿ ಅಂತೂ ಹೋಯ್ತು, ಇದು ಡಿ ಅಂತೂ ಹೋಯ್ತು. ಇನ್ 2 ಉಳಿದು ನೋಡ್ರಿ. ಇನ್ 2 ಆಪ್ಷನ್ ಯಾವ್ದು ಬರ್ಬೋದು ನೋಡ್ರಿ, ಗೆಸ್ ಮಾಡ್ರಿ. ಆಪ್ಷನ್ ಎ ಬರುತ್ತೋ ಆಪ್ಷನ್ ಸಿ ಬರುತ್ತೆ ನೋಡ್ರಿ. ಅದ್ರಾಗ ಎಷ್ಟು ಹೋದ್ರಿ, ಇದೇನಪ್ಪಾ ಕೌಂಟೇಬಲ್ 8 ಈ ಸೈಡ್ ಬರ್ದೈತು, ಆ ಕಡೆ ಬರ್ದೈತು ನೋಡ್ರಿ. ಇಲ್ಲಿ ನೋಡ್ರಿ ಇದ್ರಾಗ ಸಂಖ್ಯೆ ಕೊಟ್ಟಿಲ್ಲ, ಸಿನು ಏನತ್ತ ಇಲ್ಲಿ ಕ್ಯಾನ್ಸಲ್. ಹೌದು, ಸೊ ಅಬ್ವಿಯಸ್ಲಿ ಏನ್ ಬರ್ತೀವಿ ಡೈರೆಕ್ಟ್ ನಮ್ಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೈ ಬ್ರದರ್ 8 apples, 8 apples ಡ್ಯೂರಿಂಗ್ ಇಸ್ ಫಾಸ್ಟ್ ಟೈಮ್. ಅಂದ್ರೆ ಅವ್ನು ಉಪವಾಸ ಇದ್ದಾಗ ಏನ್ ಮಾಡಿದಪ್ಪ 8 ಆಪಲ್ಗಳನ್ನ ತಿಂದಿದ ಅಂತೇಳಿ. ಓಕೆ, ಸೊ ಆಪ್ಷನ್ ಏನ್ರಿ, 1 ಆಪ್ಷನ್ ಎ 8 8 ಅಂತೇಳಿ. ಸೊ ನೋಡ್ರಿ ನೆಕ್ಸ್ಟ್ ನಾವು ಫೈನಲ್ ಕ್ವಶನ್ ಕಂಪ್ರೆನ್ಷನ್ ನೋಡ್ರಿ. ಇಲ್ಲಿ ಏನಾಗುತ್ತೆ ಹೇಳ್ರಿ, ಪ್ಯಾರಾಗ್ರಾಫ್ ಕೊಟ್ಟಿರ್ತಾರು. ಪ್ಯಾರಾಗ್ರಾಫ್ ಹೋಗಿ ಏನ್ ಮಾಡ್ಬೇಕು ನಾವು, ಜಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಹೇಳ್ರಿ ಒಂದು ವರ್ಡ್ಸ್ ಡಿಲೀಟ್ ಮಾಡಿರ್ತಾರ. ಸೊ ಅಲ್ಲಿ ರೈಟ್ ಆಪ್ಷನ್ ನಾವು ಚೂಸ್ ಮಾಡೋದಾಗ್ತದೆ. ಸೊ ನೋಡ್ರಿ ಇಲ್ಲಿ ಪ್ಯಾರಾಗ್ರಾಫ್ ಏನ್ ಕೊಟ್ಟ ಜಸ್ಟ್ ನೋಡೋಣ ಈಗ. ನೋಡ್ರಿ ಒಂದ್ ಸ್ವಲ್ಪ ದೊಡ್ಡದ, ಜಸ್ಟ್ ನೋಡ್ರಿ. ಒನ್ ಸರ್ಟನ್ ಬೆನಿಫಿಟ್ ಏನಪ್ಪಾ ಅಂದ್ರ ಒಂದ ನಮ್ಗ ಬೆನಿಫಿಟ್ ಸಿಗೈತಿ. ಏನ್ ಸಿಗೈತಿಪ್ಪ ಅಂದ್ರ ಅದು ಆಫ್ ಆನ್ಲೈನ್ ಕಮ್ಯುನಿಕೇಶನ್ ಐದರ್ ಥ್ರೂ ಇಮೇಲ್ ಆರ್ ಇವನ್ ಕಮ್ಯುನಿಕೇಟಿಂಗ್ ಥ್ರೂ ವಾಟ್ಸಪ್. ನೋಡ್ರಿ ನಮ್ಗೊಂದು ಏನ್ ಯೂಸ್ ಆಗದಪ್ಪ ಪ್ರೆಸೆಂಟ್ ಡೇ ಬೆನಿಫಿಟ್ ಒಳಗಂದ್ರ ಎದರಿಂದ ಆಗತೈತಿ, ನಮ್ಗ ವಾಟ್ಸಪ್ ಗಳಿಂದ ಆಗ್ತದ, ಇಮೇಲ್ ಗಳಿಂದ. ಏನ್ ಬೆನಿಫಿಟ್ ಆಗತೈತಿ ನೋಡ್ರಿ ನೌ ಡೇಸ್ is that there is a dash dependence on paper. ಈಗ ನೋಡ್ರಿ ನಾವ ಪ್ರೆಸೆಂಟ್ ಸಿಚುವೇಶನ್ ದಾಗ ಏನ್ ಮಾಡತ್ತೀವಿ ಅಂದ್ರೆ ಮೊಬೈಲ್ ಯೂಸ್ ಮಾಡತ್ತೀವಿ ಅಥವಾ ನೆಟ್ ಯೂಸ್ ಮಾಡ್ತಿದ್ವಿ. ಆಮೇಲೆ ಏನ್ ಮಾಡ್ತೀವಿ, ಇಮೇಲ್ಸ್ ನೋಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ ನಾವು ವಾಟ್ಸಪ್ ಯೂಸ್ ಮಾಡತ್ತೀವಿ. ಅದ್ರ ಮುಖಾಂತರ ನಾವ್ ಏನ್ ಮಾಡ್ತೀವಿ ಹೇಳ್ರಿ, ಫೇಸ್ಬುಕ್ ಅದು ಯೂಸ್ ಮಾಡ್ತೀವಿ. ಅದ್ರ ಮುಖಾಂತರ ನಾವ್ ಏನ್ ಮಾಡ್ತೀವಿ, ನ್ಯೂಸ್ ಗಳನ್ನ ನೋಡ್ತೀವಿ. ಸೊ ಅದರಿಂದ ನಮ್ಗೆ ಏನಾಗತೈತಿ ಇಲ್ಲಿ ಮುಂದ್ ಕೊಟ್ಟಾರ ನೋಡ್ರಿ, ಇಟ್ ಸೇಡ್ ದಟ್ ಟು ಟೇಕ್ ಎ ಟನ್ ಆಫ್ ಪೇಪರ್ 70 trees have to be cut down. ಸೊ ಇಲ್ಲಿ ಎದ್ರ ಬಗ್ಗೆ ಮಾತಾಡ್ತಾರ ಇಲ್ಲಿ, ಟ್ರೀಸ್ ಪೇಪರ್ ಬಗ್ಗೆ ಮಾತಾಡತಾರು. ಒಂದು ಟನ್ ಆಗಾಕ ಎಷ್ಟು ಬೇಕಪ್ಪ, ಇಲ್ಲಿ 17 ಗಿಡ ಕಟ್ ಮಾಡ್ತಾರಂತ. ಸೊ ನಮ್ಗೆ ಇಲ್ಲಿ ಏನಾಗತೈತಿ ಹೇಳ್ರಿ, ಇವು ಏನಪ್ಪಾ ಟೆಕ್ನಾಲಜಿ ಬಂದ ಏನಾಗ್ತೈತಿ ನಮ್ಗ ಅವುಗಳದೊಂದು ಕಡಿಮೆ ಯೂಸ್ ಮಾಡ್ತದ. ಸೊ ಆಪ್ಷನ್ ಏನ್ ಕೊಟ್ಟಾರ ನೋಡ್ರಿ, ಇಲ್ಲಿ ರೆಸ್ಟ್ಲೆಸ್ ಅತ್ ಕೊಟ್ಟಾರು, ಕ್ರೆಸ್ಟ್ ಅತ್ ಕೊಟ್ಟಾರು, ಲೆಸ್ ಅತ್ ಕೊಟ್ಟಾರ ನೋಡ್ರಿ. ಇಲ್ಲಿ ಏನ್ ಬರ್ಬೋದು ನೋಡ್ರಿ, ಈಗ ನಾವು ಡಿಪೆಂಡೆನ್ಸ್ ಅಂತೀವಿ. ಈಗ ನಾವು ಅದ್ರ ಮೇಲೆ ಡಿಪೆಂಡೆನ್ಸ್ ಆನ್ ಪೇಪರ್ ಆಗಿಲ್ಲ. ಯಾಕಾಗಿಲ್ಲಪ್ಪ ಅಂದ್ರ ಯೂಸ್ ನಾವೇನ್ ಮಾಡ್ತೀವಿ ಕಂಪ್ಯೂಟರ್ದಾಗ ಅಥವಾ ಏನೋ ಮಾಡರ್ನೈಸ್ ಟೆಕ್ನಾಲಜಿ ಯೂಸ್ ಮಾಡಿ ಏನ್ ಮಾಡ್ತೀವಿ, ಎಲ್ಲಾ ನ್ಯೂಸ್ಗಳು ಏನ್ ಮಾಡ್ತೀವಿ ಅದ್ರಾಗ ನೋಡತ್ತೀವಿ. ಅದರಿಂದ ಏನಾಗಿದೆ ಹೇಳ್ರಿ, ನಮ್ಗದ ಲೆಸ್ ಡಿಪೆಂಡೆನ್ಸ್ ಆಗಿದೆ. ಪೇಪರ್ ಅಂದ್ರೆ ನ್ಯೂಸ್ ಪೇಪರ್ ನಾವ್ ಏನ್ ಮಾಡ್ತಾ ಇಲ್ಲ, ಈಗ ನೋಡ್ತಾ ಇಲ್ಲ. ಸೊ ನೋಡ್ರಿ, ಇಟ್ ಈಸ್ ಸೇಡ್ ದಟ್ ಟು ಟೇಕ್ ಎ ಟನ್ ಆಫ್ 17 trees have to be cut down with the already existing demand for paper to meet. Second one dash be horrendous ನೋಡ್ರಿ, ಟು ಕೀಪ್ ಏನಾಗ್ತದೆ ನೋಡ್ರಿ, ಇಲ್ಲಿ
ನೆಕ್ಸ್ಟ್ ಒನ್ ನೋಡ್ರಿ, ಸೆಕೆಂಡ್ ಆಪ್ಷನ್ ನೋಡೋಣ. 17 ನೋಡ್ರಿ, ಕಾಂಟ್ರವರ್ಸಿಯಲ್ ಬರ್ತದೋ, ವೇರಿಯಸ್ ಬರ್ತದೋ, ಅಥವಾ ರೇರ್ ಬರ್ತದೋ, ಹ್ಯಾಂಡಲ್ ಅಂತ ಯಾರು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಆನರ್ಡ್ ಅಂದ್ರೆ ಏನ್ ಬರ್ತೈತಿ ನೋಡ್ರಿ, ನಮಗ ಮೀನಿಂಗ್ ಡೇಂಜರ್ ಅಂತ ಬರ್ತದ. ಸೊ ಅದರಿಂದ ಏನಾಗೈತಿ, ನಾವು ಇಲ್ಲಿ ಡೈರೆಕ್ಟ್ ಆಗಿ ನಾವ್ ಏನ್ ಬರೋದು ಹೇಳ್ರಿ, ಇಲ್ಲಿ ಆಪ್ಷನ್ ಬಿ ಏನ್ ಅನ್ನೋದು ಹೇಳ್ರಪ್ಪ, ಇಲ್ಲಿ ವೇರಿಯಸ್ ಅಂತೇಳಿ ಯೂಸ್ ಮಾಡ್ಬೋದು ನೋಡ್ರಿ. ಆಪ್ಷನ್ ಬಿ ಇಸ್ ದ ರೈಟ್, ವೇರಿಯಸ್ ಅಂತೇಳಿ. ಟು ಕೀಪ್ ಡ್ಯಾಶ್ ನೀಡ್ಸ್ it would be the demand for paper worldwide. Online communication is a boon as many documents are now sent by mail through PDF, Microsoft Word on the JP format. ಏನು ಮಾಡ್ತಾರಪ್ಪ, ಈಗ ಎಲ್ಲ ಆನ್ಲೈನ್ ಮಾಡ್ತಿದಾರ, ಕಂಪ್ಯೂಟರ್ ಮೇಲೆ ಯೂಸ್ ಮಾಡ್ತಿದಾರ. ಸೊ ನಮ್ಗೆ ಏನಾಗೈತಿ, ಅಲ್ಲಿ ಏನಾಗೈತಿ, ಯಾವ ಡಿಮಾಂಡ್ ಆಗೈತಿ, ಇನ್ಕ್ರೀಸಿಂಗ್ ನೀಡ್ಸ್ ಇಟ್ ಟು ಡಿಮಾಂಡ್ ಫಾರ್ ದ ಪೇಪರ್ ವರ್ಲ್ಡ್ ವೈಡ್. ಸೊ ಏನಾಗೈತಿ ರೀ, ಇನ್ಕ್ರೀಸಿಂಗ್. ಸೊ ಡೈರೆಕ್ಟ್ಲಿ ನಾವು ಏನ್ ಮಾಡ್ಬೋದು ಹೇಳ್ರಿ, ಆಪ್ಷನ್ ಬಿ ನೋಡಿ. ಏನಾಗೈತಿ ಇಲ್ಲಿ, ಇನ್ಕ್ರೀಸಿಂಗ್ ಆಗತೈತಿ. ಎದಕ್ಕಪ್ಪ, ಡಿಮಾಂಡ್ ಫಾರ್ ಪೇಪರ್ ವರ್ಲ್ಡ್ ವೈಡ್ ಓನ್ಲಿ communication is boon as many documents are sent through PDF, Microsoft JP. This means that there is a certain dash in use of paper due to online communication. ನೋಡಿ, ಈಗ ಫೋರ್ತ್ ಒಂದು ಏನು ಆಪ್ಷನ್ ಮಾಡೈತೆ ನೋಡ್ರಿ, ಆನ್ಲೈನ್ ಕಮ್ಯುನಿಕೇಶನ್ ಯೂಸ್ ಮಾಡ್ತೀರ ಅಂತ ಹೇಳ್ತಿದಾರು. ಸೊ ಆಪ್ಷನ್ ಏನಾಗತ್ತೆ ರೀ, ಆಲ್ಮೋಸ್ಟ್ ಪೇಪರ್ ಏನ್ ಮಾಡತ್ತಾರೆ, ನಿಮಗೀಗ ಎಲ್ಲ ಇಂಟರ್ನೆಟ್ ಮುಖಾಂತರ ಯೂಸ್ ಮಾಡಕತ್ತಂತೆ. ಅಲ್ಲಿ ನಾವು ಬಳಕೆ ಆಗುವಂಥದ್ದು ಏನಾಗತೈತಿ ರೀ, ಕಡಿಮೆ ಆಗ್ತದ. ಸೊ ಗೆಸ್ ಮಾಡಿ ಏನಾಗ್ತದೆ ಆಪ್ಷನ್ದಾಗ, ಇಲ್ಲಿ ಟ್ರಾನ್ಸಾಕ್ಷನ್ ಆಗತ್ತೋ, ರಿಡಕ್ಷನ್ ಆಗೈತೋ, ಇಂಡಕ್ಷನ್ ಅಥವಾ ಗಂಪ್ಷನ್ ಅಂತೇಳಿ. ಸೊ ಡೈರೆಕ್ಟ್ ನಾವೇನು ಓದಿರಿ, ಕಡಿಮೆ ಆಗ್ತಿದೆ ಅಂದ್ರೆ ಏನ್ರಿ, ಡೈರೆಕ್ಟ್ ಆನ್ಸರ್ ಏನಾಗ್ತದೆ ಇಲ್ಲಿ ರಿಡಕ್ಷನ್ ಅಂತ. ಆಪ್ಷನ್ ಬಿ ಇಸ್ ದ ಆನ್ಸರ್, ರೈಟ್ ಆನ್ಸರ್ ನೋಡ್ರಿ, ಅದೇ ರಿಡಕ್ಷನ್. ಆಮೇಲೆ ಏನಂತ ನೋಡ್ರಿ, ಪೇಪರ್ ನೋಡ್ರಿ ಕೊಟ್ಟಾರ ನೋಡ್ರಿ, ಮೆನಿ ಪೀಪಲ್ ರೀಡ್ ಆನ್ಲೈನ್ ನ್ಯೂಸ್ ಪೇಪರ್ ನೌ ಡೇಸ್, ವಿಚ್ ಮೀನ್ಸ್ ದೇರ್ ಇಸ್ ಅ ಡಿಕ್ಲೈನ್. ಡಿಕ್ಲೈನ್ ಅಂದ್ರೆ ಏನಾಗೈತೆ ರೀ, ಕಡಿಮೆ ಆಗೈತಿ ಯೂಸ್ ಮಾಡೋದ. ದ ನಂಬರ್ ಆಫ್ ಪೀಪಲ್ ಬಾಯಿಂಗ್ ಆಫ್ಲೈನ್ ವರ್ಷನ್ ಆಫ್. ಏನ್ ಮಾಡ್ತಾರೆ ಹೇಳ್ರಿ, ಈಗ ಇಲ್ಲಿ ಎದ್ರ ಬಗ್ಗೆ ಮಾತಾಡ್ತಾರ, ಏನ್ ಪರ್ಚೇಸ್ ಮಾಡ್ತಾರೆ ಹೇಳ್ರಿ, ಹೊರಗಡೆ ಬಂದು ಪೇಪರ್ ತಗೋತಿತ್ತು, ಎಲ್ಲ ಮಂದಿ ನ್ಯೂಸ್ ನೋಡ್ತಿತ್ತು. ಬಟ್ ನೌ ಡೇಸ್ ಆಫ್ಲೈನ್ ಆಗ್ಬಿಟ್ಟೈತಿ. ಯಾಕಪ್ಪ ಅಂದ್ರೆ ಏನ್ ಮಾಡ್ತಿದಾರು, ಎಲ್ಲಾ ನ್ಯೂಸ್ ಆಯ್ತು, ಪ್ರತಿಯೊಂದು ಅಪ್ಡೇಟ್ಸ್ ಏನ್ ಮಾಡ್ತಿದ್ದವಪ್ಪ, ನಮ್ಮ ಹೊಸ ಏನ್ ಮಾಡ್ತಾರೆ, ಕಂಪ್ಯೂಟರ್ ಒಳಗ ವಾಟ್ಸಪ್, ಫೇಸ್ಬುಕ್ ಎಲ್ಲ ಏನ್ ಮಾಡ್ತಿದಾರ, ಜಸ್ಟ್ ಸೆಂಡ್ ಮಾಡ್ತಿದಾರು, ಅಥವಾ ಇಮೇಲ್ಸ್ ಥ್ರೂ. ಸೊ ಅಲ್ಲಿ ಏನಾಗೈತಿ ರೀ, ನಾವು ಹೊರಗಡೆ ಪೇಪರ್ ಪರ್ಚೇಸ್ ಮಾಡೋದು ಏನಾಗೈತಿ, ಡಿಕ್ಲೈನ್ ಆಗೈತಿ. ಸೊ ಅದ್ ನಾವು ಇಲ್ಲಿ ಏನ್ ಡಿಕ್ಲೈನ್ ಆಗೈತಿ ಹೇಳ್ರಿ, ಆಬ್ವಿಯಸ್ಲಿ ಆಪ್ಷನ್ ನೋಡ್ರಿ, ಲಾಸ್ಟ್ ಫೈನಲ್ ಆಪ್ಷನ್. ಫಿಲ್ಲರ್ಸ್ ಬರಂಗಿಲ್ಲ, ಮ್ಯಾಗಝಿನ್ಸ್ ಅಲ್ಲ, ನಾವ್ ಇಲ್ಲಿ ಮಾತಾಡ್ತೀವಿ ನ್ಯೂಸ್ ಪೇಪರ್ ಬಗ್ಗೆ. ಸೊ ಡೈರೆಕ್ಟ್ಲಿ ಏನಪ್ಪ ನಮ್ದು ಇಲ್ಲಿ ಆನ್ಸರ್ ಇಸ್ ನ್ಯೂಸ್ ಪೇಪರ್. ಫೈನಲ್ ಏನ್ ಬರುತ್ತೆ ಹೇಳ್ರಿ, ನ್ಯೂಸ್ ಪೇಪರ್. ಓಕೆ ನೋಡ್ರಿ, ಜಸ್ಟ್ ಏನ್ ಮಾಡ್ರಿ, ಪ್ಯಾರಾಗ್ರಾಫ್ ಕೊಟ್ಟಾಗ ಕ್ಲಿಯರ್ ಆಗಿ ಅದನ್ನ ಅಂಡರ್ಸ್ಟೂಡ್ ಮಾಡ್ರಿ, ಎದ್ರ ಬಗ್ಗೆ ಮಾತಾಡ್ತಿದಾರ, ಅಲ್ಲಿ ಏನ್ ಆಗ್ತಾ ಇದೆ, ಏನ್ ಫಿಲಿಂ ಬ್ಯಾಂಕ್ಸ್ ಅವ್ರು ಕೇಳ್ಯಾರು, ಯಾವ ಬೇಸಿಸ್ ಮೇಲೆ ಐತದ, ಆ ಹಿಂದಿನ ವರ್ಡ್ ಯಾವ್ದೈತಿ, ಅಥವಾ ಮುಂದೆ ಏನ್ ಕೊಟ್ಟಿದಾರು, ಯಾವ ಫಾರ್ಮ್ದಾಗ ಬೇಸ್ ಐತಿ, ಅಥವಾ ವರ್ಡ್ಸ್ ಅದಾವು, ಅಥವಾ ಪಾಸ್ಟ್ ಟೆನ್ಸ್ ಐತಿ ವರ್ಡ್, ಪಾಸ್ಟ್ ಟೆನ್ಸ್ ಕೇಳಾರು ಇಲ್ಲೋ. ಸೊ ಅದ್ ಏನ್ ಮಾಡ್ಕೊತ ಹೋಗ್ಬೇಕು, ನೀವು ಕ್ಲಿಯರ್ ಆಗಿ ಗೆಸ್ ಮಾಡ್ರಿ, ಕಂಪ್ರಮೈಸ್ ಮಾಡ್ಕೋರಿ, ಕ್ಲಿಯರ್ ಆಗಿಬಿಡ್ತದೆ. ಸೊ ಕ್ವಶನ್ ನಿಮ್ಮ ಮಧ್ಯೆ ಏನಿ ಪ್ರತಿಯೊಂದು ನಾವು ವರ್ಡ್ ಏನ್ ಮಾಡಬೇಕು, ಮೀನಿಂಗ್ ನೋಡ್ಕೊತ ಹೋದಿವಿ, ಅಥವಾ ಅದ್ರ ಬಗ್ಗೆ ಕೇಳ್ಕೊತ ಹೋದಿವಿ ಅಂದ್ರೆ ಈಸಿಯಾಗಿ ನಾವು ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋದು. ಸೊ ಫೈನಲಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮ್. ಟ್ರೈ ಮಾಡ್ರಿ. ಮತ್ತೆ ನಿಮ್ಗೆ ಏನೋ ಮುಂದಿನ ಇನ್ಫಾರ್ಮೇಶನ್ ಬೇಕಾದ್ರು ಜಸ್ಟ್ ಅಲ್ಲಿ ನಮ್ದು ಇನ್ಸ್ಟಿಟ್ಯೂಟ್ ಇರ್ತದೆ, ಸೊ ಅದಕ್ಕೆ ಕಾಲ್ ಮಾಡಿ ಕೇಳ್ಬೋದು. ಓಕೆ, ಬಾಯ್.